ಸೆಲ್ಲಲ್ಲಿ ಕಳ್ಳರ ಮೇಲೆ ಕಳ್ಳರನ್ನ ಮಲಗ್ಸೋಣ ಅಂತಿದ್ದೆ, ಇಲ್ಲಿ ಯಾಕೆ ಸರ್ ಇದು? ಇದನ್ನ ಕ್ಲೀನ್ ಆಗಿ ಅರ್ದು ಟಾಯ್ಲೆಟ್ ಅಲ್ಲಿ ಇಡು. ಬೆಂಗಳೂರಲ್ಲಿ ನೀರಿನ ಅಭಾವ ಇದೆಯಂತೆ, ಜನ ಅಂಡು ಒರೆಸ್ಕೊಳ್ಳಿ. ಏನಿಲ್ಲ ಅಂದ್ರು 1000 ಜನಕ್ಕೆ ಆಗುತ್ತಲ್ಲ ಸರ್ ಇದು? 1001 ನಿಮ್ಮ ಅಪ್ಪಂದು ಸೇರಿಸಿ. ಅಯ್ಯೋ ತೆರಿಗೆ, ಕಾರ್ಪೊರೇಷನ್ ಸ್ಯಾಂಕ್ಷನ್ ಲೆಟರ್ ಕ್ಲೀನ್ ಆಗಿ ಒಂದ್ರ ಮೇಲೆ ಒಂದು ಜೋಡಿಸಿದೆ. ಚೆಕಿಂಗ್ ಹೋಗ್ಬೇಕು. ಒಂದು ಅದು ಮುಟ್ಟು, ಇಲ್ಲ ಇದನ್ ಮುಟ್ಟು. ನಿನ್ ನಿಜವಾದ ಕೆಲ್ಸಗಾರ ಆದ್ರೆ ಇದನ್ ತಗೋ, ವೇಸ್ಟ್ ಅಂದ್ರೆ ಅದನ್ನೇ ತಗೋ. ಕೆಲಸಗಾರ ಅಲ್ಲ. ಅಲ್ಲ ಏನಿವಾಗ? ಏನ ಬೇಜಾನ್ ನಿಗರಾಡ್ತಿದ್ಯಾ? ಲೇ, ಕಂಪ್ಯೂಟರ್ ಲ್ಯಾಪ್ಟಾಪ್ ಬಂದಿರೋ ಕಾಲದಲ್ಲಿ ಒಳ್ಳೆ ಹಳೆ ಪೇಪರ್ ಅಂಗಡಿ ಒಂಥರ ನನ್ನ ಮುಂದೆ ಫೈಲ್ ಜೋಡಿಸ್ತಿದ್ಯಲ್ಲ. ಹೋಗಲೇ, ರೆಡಿ ಮಾಡ್ಕೊಂಡ್ ಬರ್ತೀನಿ. ಹೋಗೋ, ಮುಚ್ಕೊಂಡು ಹೋಗಲೇ. ಹೋಗು ಅಂದಿದ ತಕ್ಷಣ ಹೋಗ್ತಿದ್ಯಲ್ಲ, ನೀನ್ ಯಾವ ಸೀಮೆ ಗಂಡ್ಸ? ಸಾಯಿಸ್ಬಿಡ್ತೀನಿ. ಏನಲ್ಲೇ ನನ್ನ ಇಂಡೈರೆಕ್ಟ್ ಆಗಿ ಬೈತಾ ಇದೆಯೇನೋ? ಕೇಳಿಸ್ಕೋ, ಕೆಲಸ ಮಾಡೋ ಟೈಮಲ್ಲಿ ಫೋನ್ ತೆಗಿಯೋನು ಲಾಫರ್. ಮುಚ್ಚವಾಯ್ತು. ನಾನು ಹೇಳಿದ್ದು ನನ್ನಂತ ಸೀನಿಯರ್ ಆಫೀಸರ್ಸ್ಗೆಲ್ಲ, ನಿನ್ನಂತ ಸೀಕ್ರೆಟ್ ಎಂಪ್ಲಾಯ್ಸ್ಗೆ. ಆಗೋ ಕೈ, ಜೋಬು ಕೈ ಆಗೋ. ಫೋನ್ ಮೇಲ್ ಜೋಬಲ್ಲಿದೆ, ಆನ್ ಮಾಡ, ಸ್ಪೀಕರ್ ಹಾಕೋ, ಇರೋ ಬಾಯಿಗೆ. ಚಿನ್ನ ಎಲ್ಲಿದ್ಯಾ? ಬ್ಯೂಟಿ ಪಾರ್ಲರ್. ಚಿನ್ನ ಆಮೇಲೆ ಐಬ್ರೋಸ್ ಎಲ್ಲ 1 ಸೆಂಟಿಮೀಟರ್ ಕ್ಲೀನ್ ಆಗಿ ಕಟ್ ಮಾಡಿಸ್ಬಿಡು. ಆಮೇಲೆ ಆ ತುಟಿ ಮೇಲೆ 2 ಕೂದಲು ಉದ್ದಕ್ಕೆ ಬೆಳೆದ್ಬಿಟ್ಟೆ, ಅದ್ ಹೆಂಗಾರ ಮಾಡಿ ಕಿತ್ತಾಕ್ಬಿಡು. ಆಮೇಲೆ ಲಾಸ್ಟ್ ಟೈಮ್ ಪಪ್ಪಾಯ ಫೇಶಿಯಲ್ ಮಾಡಿಸ್ದೆ, ಅದು ಯಾಕೋ ಸ್ಮೆಲ್ಲೇ ಬರ್ಲಿಲ್ಲ ಚಿನ್ನ. ಅವಳು ಕಣ್ಣಿಗೆ ಸೌತೆಕಾಯಿ ಇಟ್ಬಿಟ್ಟು ಪಪ್ಪಾಯ ಎಲ್ಲ ಅವಳೆ ತಿನ್ಕೊಂಡ್ಬಿಟ್ಲ ನೋಡು. ಅದಿರ್ಲಿ, ಇವತ್ತೇನಾದ್ರೂ ನೀವು ಮನೆಗೆ 15,000 ತಂದಿಲ್ಲ ಅಂದ್ರೆ ಊಟ ಕಟ್ಟು. ಅಯ್ಯೋ ಊಟ ಕಟ್ಟ, ಹಂಗೆಲ್ಲ ಮಾಡ್ಬೇಡ್ವೆ. ಸರ್, ಊಟ ಇಲ್ಲ ಅಂತ ಯಾಕೆ ಸರ್ ಕಿರ್ಸ್ತೀರಾ? ಹೋಟ್ಲಲ್ಲಿ ತಿಂದ್ರಾಯ್ತು ಬಿಡಿ. ಲೇ, ನೀನು ಬ್ಯಾಚುಲರು, ಊಟದ ಬಗ್ಗೆ ನಿನಗೆ ಗೊತ್ತಾಗಲ್ಲ ಕಣೋ. ಊಟ ಅಂದ್ರೆ ನೈಟಲ್ಲಿ ಆಡೋ ಕ್ರೀಡೆನು. ಹೋಟ್ಲಲ್ಲೆಲ್ಲ ತಿನ್ನಕ್ಕಾಗಲ್ಲ ಕಣೋ. ಯಾಕೆ ಸರ್? ಅಲ್ಲಪ್ಪ, ಹೋಮ್ ಪಿಚ್ಚಲ್ಲೇ ಒಂದ್ರನ್ನ ನೋಡಿಯಕ್ ಆಗ್ತಾ ಇಲ್ಲ, ಹೊರಗಡೆ ಹೋಗಿ ಏನೋ ಮಾಡ್ಲಿ. ಸಾರ್, ನಿಮ್ಮ ಸ್ಮೈಲ್ಗೆ, ನಿಮ್ಮ ಕಣಿಗೆ ಎಂತ ಫಿಗರ್ ಬೇಕಾದ್ರೂ ಬೀಳ್ತಾಳ ಸರ್. ತೆಗ್ದಿರೋ ಬಾಗ್ಲಲ್ಲೇ ಒಳಗೆ ಹೋಗಕ್ ಆಗ್ತಾ ಇಲ್ಲ, ಇನ್ನು ಮುಚ್ಚಿರೋ ಬಾಗಲ್ನ ತಟ್ಟಿ ಎಬ್ಸಿ ಹೆಂಗೋ ಹೋಗ್ಲಿ. ಆಗಲ್ಲ ಕಣ. ನಾನು ನಾನು ಮಾಡ್ತಾ ಇರೋದು ನಿನ್ಗೆ ಓವರ್ ಅನ್ನಿಸ್ತಾ ಇಲ್ಲ? ಇಲ್ಲ ಸರ್, ಓವರ್ ಅನ್ಸೋವರೆಗೂ ಮಾಡ್ತೀನಿ. ಬಾಮ ನಡಿಯಮ್ಮ. ಅಲ್ಲ, ನಿನಗೇನೋ ಕಷ್ಟ ಅಂತ ಈ ಗಾಡಿನ ನಿಮ್ಮ ಅಪ್ಪನ ಕೈಯಲ್ಲಿ ಕೊಟ್ಟೆ, ನೀನೇನೋ ಈ ಗಾಡಿನ ನಿಮ್ಮ ಅಪ್ಪನ ಮನೆ ಗಾಡಿ ತರ ಯೂಸ್ ಮಾಡ್ಕೊಂತ ಇದೆಯಲ್ಲ. ನಿಲ್ಸೋ, ಯಾವನ ಬಿಲ್ಡಿಂಗ್ ನ ಏರ್ಸ್ಕೊಂಡು ಕೂತವಣ್ಣ, ಒಳ್ಳೆ ಕಮಾಯಿ ಕಣ. ನಿಲ್ಸೋ. ಓಯ್, ಯಾರ ಬಿಲ್ಡಿಂಗ್ ಓನರು? ಯಾರೋ ಮನೆ ಕಟ್ಸ್ತಾ ಇರೋನು? ನಾನ್ ಸರ್. ಯಾರೋ ನೀನು? ಬೂಚಿ ಇದಂಗಿದ್ಯಾ? ನಾನು ಓನರ್ ಸರ್. ಓನರ? ಲೇ, ಎಷ್ಟೋ ನಿನಗೆ 2 ಫ್ಲೋರ್ಗೆ ಪರ್ಮಿಷನ್ ತಗೊಂಡು ಗವರ್ಮೆಂಟ್ ಇಲ್ಲಿ 6 ಫ್ಲೋರ್ ಏರ್ಸಿದ್ಯಲ್ಲ. ಅಯ್ಯೋ ಏನೋ ನಿನ್ನ ಹೆಸರು? ಏನೋ ಹೆಸರು? ಅಜಯ್ ಕೇಣಿ ಸರ್. ಅಜಯ್ ಕೇಣಿನಾ? ಓಹೋ, ಯಾಕೆ ಬಿಲ್ಡಿಂಗ್ ನ ಆಕಾಶ ತನಕ ಏರ್ಸ್ಬಿಟ್ಟು ಹೋಗೋ ಬರೋ ಪ್ಲೇನ್ ಹತ್ರ ಟೋಲ್ ಕಲೆಕ್ಟ್ ಮಾಡಿಬಿಡಲ್ಲ? ಯಾರ ಹತ್ರ ಮಾತಾಡ್ತಾ ಇದ್ಯಾ? ನಿಮ್ ಮಕ್ಳು ಮೇಲೆ ನಿಂತ್ಕೊಂಡು ಹುಚ್ಚವಿಲಿ, ಅದನ್ನ ಕೆಳಗಿರೋ ಜನ ಎಲ್ಲ ಮಳೆ ಬಂತು ಅಂತ ಸ್ನಾನ ಮಾಡ್ಲಿ. ಜೆಸಿಬಿ ತರ್ಸೋ, ದೊಡ್ಡ ಜೆಸಿಬಿ 4 ಫ್ಲೋರ್ ಹೊಡೆದ. ಫೋನ್ ತೆಗಿಬೇಡ. 10,000 ಚಿಕ್ಕ ಜೆಸಿಬಿ ತರ್ಸೋ, 2 ಫ್ಲೋರ್ ಆದ್ರೂ ಹೊಡೆದಾಕ್ಬಿಡ. 5,000 ಇದೆ ಸರ್. ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಇದೆ ಸರ್. ಜೆಸಿಬಿ ಟೀಚರ್ಸಪ್ಪ, ತುಂಬಾ ಸ್ಟ್ರೈನ್ ಆಗಿದೆ. ಥ್ಯಾಂಕ್ ಯು ಸರ್. ಫೋನ್ ಮಾತಾಡಬೇಡ. ಕೆಲ್ಸದ ಟೈಮಲ್ಲಿ ಫೋನ್ ಮಾತಾಡೋನು ಲಫಂಗ. ರೂಲ್ಸ್ ಎಲ್ಲ ನಿಮ್ಮಂತ ಆಮ್ ಆದ್ಮಿಗಳಿಗೆ, ನಮ್ಮಂತ VIPsಗಲ್ಲ. ಹಲೋ, ಯಾರಪ್ಪ? ಲೂಸು, ಕಾರ್ತಿಕ್ ಫೋನ್ ಕೊಡ. ಯಾರೋ ಲೂಸು? ಯಾರೋ ನೀನು? ನಾನು ಮ್ಯಾನೇಜರ್ ಮಾತಾಡ್ತಾ ಇರೋದು. ಮ್ಯಾನೇಜರ್ ಸರ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಸರ್. ಅದೇ ಬಿಲ್ಡಿಂಗ್ ಕೆಲಸಕ್ಕೆ ಬಂದಿನಿ ಸರ್. ಕಾರ್ತಿಕ್ ಇಸ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಮೀ ಸರ್. ಐ ಆಮ್ ಗಿವಿಂಗ್ ದ ಫೋನ್ ಟು ಹಿಮ್ ಸರ್. ಸಾರಿ ಸರ್. ಹಲೋ ಕಾರ್ತಿ, ನಾನು ಗಿರಿ ಕಣ ಮಾತಾಡ್ತಿರೋದು. ಮಗ, ರಿಸಲ್ಟ್ ಬಂತು, ನೀನ್ ಸೆಲೆಕ್ಟ್ ಆಗ್ಬಿಟ್ಟಿದ್ಯಾ ಕಣ. ಸೆಲೆಕ್ಟ್ ಆಗಿದ್ದೀರಾ? ನಿಜ ಹೇಳ್ತಿದ್ಯೇನೋ? ಸೆಲೆಕ್ಟ್ ಆಗಿದ್ಯಾ?
ಅಯ್ಯೋ ನನ್ ಕೆಲ್ಸ ನಿಜ ಹೇಳ್ತಿದೀನೋ? ಮಗ ನಮ್ ತಾಯಿನಗೂ ನಿಜ, ಇವತ್ತು ಬೆಳಿಗ್ಗೆ ತಾನೇ ರಿಸಲ್ಟ್ ಬಂತು. ಎಷ್ಟು ಸತಿನಲ್ಲೋ ಕಾಲ್ ಮಾಡೋದಲ್ಲೋ ತೆಗಿಬೇಕು ತಾನೇ. ಅಯ್ಯೋ ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲಪ್ಪ. ನಿಮ್ಮ ಅಪ್ಪಂಗೆ ಕಾಲ್ ಮಾಡಿ ನಿಮ್ ಮ್ಯಾನೇಜರ್ ಫೋನ್ ನಂಬರ್ ತಗೊಂಡು ಅವ್ರು ಫೋನ್ ಮಾಡಿದೀನಪ್ಪ. ನೋಡಿ ಇವಾಗ. ಲೋ ನಮ್ ಬಾಸ್ ಫೋನ್ ಯಾಕೋ ಮಾಡಕ್ ಹೋಗಿದೆ? ನಮ್ ಬಾಸ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಸಂಗ್ಲಿ ಬೇಗ ಮಾತಾಡಿ ಫೋನ್ ಕಟ್ ಮಾಡು. ಏನ ನಿಮ್ ಬಾಸು ಸ್ಟ್ರಿಕ್ಟಾ? ಲೇ ಅವನಂತ ಕ್ಯಾಪರ್ ನನ್ ಮಗನು. ಅವನೇ ಮ್ಯಾನೇಜರ್ ಫೋನ್ ಕೊಡಿದ್ರೆ ನೀನು ಕೊಡ್ತಾನಲ್ಲೋ. ಎಂತ ಇಡಿಯಟ್ ಮಗ. ನಿಮ್ಮ ಅಪ್ಪ ಹೇಳ್ತಿದ್ರು ಕರಡಿಗೆ ಸಫಾರಿ ಹಾಕಿದ್ರೆ ಹೆಂಗಿರ್ತದೋ ಹಂಗಿರ್ತ ನಿಮ್ ಮ್ಯಾನೇಜರ್ ಅಂತ. ಅವ್ನ್ ಕರಡಿ ಏನೋ. ಆಮೇಲೆ ಮಕ್ಳಾಗಿಲ್ಲ ಅವನ್ಗೆ, ಮಕ್ಳ ಮೇಲೆ ಸೇಡ್ ತಿರ್ಸ್ಕೊತಾನೆ ಅಂತ ಹೇಳ್ತಿದ್ರು ನಿಮ್ಮಪ್ಪ. ಆ ಕರಡಿ ಹತ್ರ ಹುಷಾರಾಗಿರ್ ಮಗ. ಏಯ್ ನಾಯಿ, ಇಡೋ ಫೋನ್ನ. ಅಲೋ ಏಯ್ ಏನ್ರಲೇ ನಿಮ್ಮಪ್ಪ ನಿನ್ನ ನನ್ನ ಹತ್ರ ಕರ್ಕೊಂಬಂದು ಕಣ್ಣಲ್ಲಿ ನೀರ ಹಾಕೋತರ ಡ್ರಾಮಾ ಆಡಿ ನನ್ನ ಮಗನಿಗೆ ಕೆಲಸ ಕೊಡು ಅಂತ. ನನ್ನ ಮಕ್ಕಳು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಅವರು ನನ್ನ ದೇಹದ ಬಗ್ಗೆ, ನನ್ನ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಬಗ್ಗೆ ನನ್ನ ಮಗಂದು ಮಾತಾಡ್ತೀರ ನೀವುಲೇ. ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿ ಹೈಯರ್ ಆಫೀಸರ್ ಹೇಳಿ ಇವ್ ನನ್ನ ಬೈದ ಅಂತ ಕಂಪ್ಲೇಂಟ್ ಮಾಡ್ತೀನಿ. ಬರೀ ಬೈದ ಅಂತಲ್ಲ ಕಣ, ಹೊಡೆದ ಅಂತ. ಲೇ ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಲೋಕಾಯುಕ್ತಕ್ಕೂ ಹಾಕೊಟ್ಟಿದ್ದೇನೆ. ಬನ್ನಿ ಸರ್. ಇವ್ರಿಗೂ ಹಾಕೊಟ್ಬಿಟ್ಟ. ನಿನ್ನ ನಾನು ಬಿಡಲ್ಲ ಕಣಲ್ಲ. ಲೇ ಡಮ್ಮಿ ಪೀಸ್ ಹೋಗ. ನನ್ನ ಮಗನ್ನ ಬಿಡಲ್ಲ 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 ಬಿಡಲ್ಲ. ಏನೋ ಅಣ್ಣ ನೀವ್ ಹೇಳ್ದಂಗೆ ಸುಪಾರಿ ಕಿಲ್ಲರ್ ಹೇಳಿದೀನಿ. ಡೇಟು ಟೈಮು ಜಾಗ ಫಿಕ್ಸ್ ಮಾಡಿ ಕುರಿಯರ್ ಅಂತ ಹೇಳಿ ಕೆಲಸ ಫಿನಿಶ್. ಸೂಪರ್ ಕಣ ಸೂಪರ್. ನನ್ನ ಮಗ ಸಾಯ್ಲಿ ನಾನು ಖುಷಿ ಪಡ್ತೀನಿ. ಸರಿ ಯಾರದು? ಕಾರ್ತಿಕ್ ಅವನ್ ಕಾಲ್ ಮುರ್ಸಿ ಅವನು ಕಣ್ಣು ಮುಂದೆನೆ ಟಿವಿ ಅವರಿಗೆ ನಾನೇ ದುಡ್ಡು ಕೊಟ್ಟು ವಾರಕ್ಕೆ 4 ಸಿನಿಮಾ SP ಸಾಂಗ್ಲಿಯನ ಸಾಹಸ ಸಿಂಹ ಕಲಂಬ ಹಾಕಿಸ್ತೀನಿ. ಅದನ್ನ ನೋಡಿ ನನ್ನ ಮಗ ಅಯ್ಯೋ ನಾನು ಪೊಲೀಸ್ ಆಗಕ್ಕಾಗ್ಲಿಲ್ವೇ ಅಂತ ಮಂಚದ ಮೇಲೆ ಮಲ್ಕೊಂಡು ಮುಳುಗುಡ್ಬೇಕು. ಹಂಗ ಮಾಡ್ತೀನಿ ನನ್ನ ಮಗನಿಗೆ, ಹಂಗ ಮಾಡ್ತೀನಿ. ಅದಿರ್ಲಣ್ಣ ಯಾಕೆ ನಿಮ್ ಕಣ್ಣು ಇಷ್ಟು ಕೆಂಪಾಗ್ಬಿಟ್ಟವೆ ರಾತ್ರಿ? ಅದಕ್ಕೆ ಫುಲ್ ಕೋಆಪರೇಷನ್. ಲೇ ಮದುವೆಯಾಗಿ 20 ವರ್ಷದಿಂದ ಆ ಕಡೆಯಿಂದ ಕೋಆಪರೇಷನ್ ಬರ್ತಾನೆ ಇದೆ ಕಣೋ. ಈ ಕಡೆಯಿಂದನೇ ಏನು ಆಗ್ತಾ ಇಲ್ವೋ. ಅವಳು ಫುಲ್ ಮೀಲ್ಸ್ನ ಎತ್ತಿ ಬಡಿಸ್ತಾನೆ ಅವಳೆ. ಆದ್ರೆ ನಾನು 2 ಇಡ್ಲಿ ತಿನ್ಕೊಂಡು ಸುಸ್ತಾಗಿ ಮಲ್ಕೊಂಡ್ಬಿಡ್ತೀನಪ್ಪ. ಏನ್ ಮಾಡೋದಪ್ಪ, ಆಗ್ತಾ ಇಲ್ಲ. ಏನ್ ಮತ್ತೆ ಮಕ್ಕಳು? ಲೇ ಹತ್ರ ಕಣ್ಣಲ್ಲೇ ನೀರ್ ಬರ್ತಾ ಇಲ್ಲ. ಇನ್ಯಾವ ಮಕ್ಳಲ್ಲ ಹೋಗಲೇ. ಯಾರಣ್ಣ? ಏನ್ರಪ್ಪ? KA02 MJ 8488 ಗಾಡಿ ನಿಂದೇನಾ? ನಂದೇ. ಫ್ರೆಂಡ್ ಅವ್ರ ಮಗನ ಕೇಳಿ ಕೊಟ್ಟಿದ್ದಪ್ಪ. ಯಾಕಪ್ಪ ಏನಪ್ಪ ಮ್ಯಾಟ್ರು? ಅಡ್ರೆಸ್ ಕೊಡು. ಅಡ್ರೆಸ್ ಯಾಕೆ? ನನ್ನ ಮಗಳನ್ನ ಲವ್ ಮಾಡಿದಾನೆ. ಲೇ ನೀನೇ ಎಷ್ಟೊಂದು ಖರಾಬಾಗಿದ್ಯಾ. ಇನ್ನು ನಿನ್ನ ಮಗಳು ಇನ್ನೆಷ್ಟು ಖರಾಬಾಗಿರ್ಬೋದು. ಅವನೆಂತ ಬರ್ಗಟ್ ನನ್ ಮಗನೇ. ನಿನ್ನ ಮಗಳನ್ನ ಬಂದು ಲವ್ ಮಾಡೋನೆ. ನನ್ನ ಮಗಳು ನನ್ನ ಹೆಂಡತಿ ತರ ಸುಂದರವಾಗಿದ್ದಾಳೆ. ನೀನ್ ಹೆಂಡತಿ ಸುಂದರವಾಗಿದ್ದಾಳ? ಅವಳೆಂತ ಬರ್ಗಟ್ಟವಳಯ್ಯ, ನಿನ್ನೋಗಿ ಲವ್ ಮಾಡವಳೆ. ಸರಿ ಅದ್ ಬಿಡು. ಈಗ ಅವನು ಮನೆ ತೋರ್ಸು. ವಾರ್ನಿಂಗ್ ಕೊಡ್ಬೇಕು. ವಾರ್ನಿಂಗ್ ಕೊಡ್ಬೇಕಾ? ನೀನೇನ್ ಆಕಾಶವಾಣಿನ ಹವಾಮಾನ ವರದಿ ವಾರ್ನಿಂಗ್ ಕೊಡಕ್ಕೆ? ಲೋ ಮ್ಯಾಟ್ರಮ್ಮ ಪೇಮೆಂಟೇ ಕೊಡಬೇಕು ಗೊತ್ತಾ? ಬಂದೆ ಕಣ ಇಟ್ಟೆ ಕಣ ನಿನ್ಗಾಪು. ಯಾರು ನೀವೆಲ್ಲ? ಈಗ ತಾನೆ ಕೃಷ್ಣ ಲೇವಟ್ ಸುಜಾತ್ ಜೊತೆ ಹೊಸ ಲಿಂಕ್ ಇಟ್ಕೊಂಡಿದ್ದೆ. ಅವ್ರ ಗಂಡ ಗೊತ್ತಾಗೋಯ್ತಾ? ಅವ್ರ ಗಂಡ ಕಳ್ಸಿದ್ದೇನೋ. ಯಾವ ಸುಜಾತನೋ? 4th ಕ್ರಾಸ್ ಸುಜಾತನ 5th ಕ್ರಾಸ್ ಸುಜಾತನ? 4th 4th ಕ್ರಾಸ್. ಅಯ್ಯೋ 5th ಕ್ರಾಸ್ ಸುಜಾತ ಆದ್ರೆ ನನ್ನ ಹೆಂಡತಿ ಕಣೋ. ಹೌದಾ? ಆಮೇಲೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಮತ್ತೆ ಕನ್ಫ್ಯೂಸ್ ಬಿಡೋ ಏಯ್ 10 ಜನ ಇದ್ರ ಒಬ್ಬನ್ನ ಹೊಡೆಯಕ್ಕಾಗಲ್ವಾ? ಎಲ್ಲ ಗಂಡಸ್ರ. ನನ್ ಮಕ್ಳು ನಿನ್ ದೊಡ್ಡ ಗಂಡ್ಸ ಮುಟ್ಟಲೇ ಗಂಡ್ಸೇನ ನೀನ? ಇವನು ಗಣಸಾಗಿದ್ರೆ ಎಲ್ರಿಗಿಂತ ಮುಂಚೆ ಬಂದಿರೋನು. 10 ಜನನ ಮುಂದೆ ಕಳ್ಸ್ಬಿಟ್ಟು ಆಮೇಲೆ ಬರ್ತಿದ್ನ ಪೀಚು.
ಒಂದು ಹೊಡೆದು ಕೇಳಬೇಕು, ಇಲ್ಲ ಕಾಲಿಡ್ದು ಕೇಳಬೇಕು. ಅಯ್ಯಯ್ಯ ಕೂತ್ಕೊಂಡು ಮಾತಾಡೋಣ. ಓಕೆ. ನಂದೊಂದು ಬ್ಯಾಗು ನಿನ್ನ ಹತ್ರ ಇದೆ, ಅದ್ ನನ್ಗೆ ಕೊಡು. 3 ಲಕ್ಷ ನಾನ್ ನಿನ್ಗೆ ಕೊಡ್ತೀನಿ. 3 ಲಕ್ಷನಾ? ಲೇ, ಅವನ್ ಮನೆ ಇರೋದು ಪಕ್ಕದ ರೋಡಲ್ಲೋ. ಆಟೋಲ್ ಬಂದ್ರು 20 ರೂಪಾಯಿ ಆಗಲ್ಲ, 3 ಲಕ್ಷ ಯಾಕೋ? ನೋಡಿ, ಅದು ನೀವ್ ಹೇಳ್ತೀರ. 5 ಲಕ್ಷ ಕೊಡು. 5? 10 ಲಕ್ಷ, 15 ಲಕ್ಷ, 20 ಲಕ್ಷ, 25? ಅಣ್ಣ ಮೊದ್ಲೇ 25 ಲಕ್ಷ ಅಂತ ಡಿಸೈಡ್ ಆಯ್ತಾನೆ, ಅದಕ್ಕೆ ಹೇಳ್ಬಿಟ್ಟೆ. ಲೇ, ಹಾಲಿಗೆ ನಿಂಬೆಹಣ್ಣು ಹಾಕಿ ಹೊಡೆದಾಕ್ರು ಅಂತ ಕರ್ಕೊಂಡ್ ಬಂದ್ರೆ ಅದಕ್ಕೆ ಸಕ್ಕರೆ ಹಾಕಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ರು. ಅಯ್ಯಪ್ಪ, ಲೇ ನನಗೆ ಹೊಡಿಯ ಏಟ್ ಅವನಿಗಾರು ಹೊಡೆದಿದ್ರೆ 25 ಲಕ್ಷ ಮಿಕ್ಕೋಗೋದಲ್ಲೋ. ನಿನ್ 25 ಲಕ್ಷ ಅಂದ್ರೆ ಬ್ಯಾಂಕಲ್ಲಿ ಏನಿರ್ಬೋದು? ಏನಿದ್ರೆ ನಮ್ಗೇನೋ ದೇವ್ರು ಕೊಡ್ತಾವನೆ, ಕಣ್ಣು ಮುಚ್ಕೊಂಡು ತಗೊಂಡ್ಬಿಡೋಣ. ಪೊಲೀಸ್ ಆದ್ಮೇಲೆ ಪ್ರಾಬ್ಲಮ್ ಅಂದ್ರೆ ಸಾಲ್ವ್ ಮಾಡ್ಕೊಳ್ಳೋಣ. ಸರಿ, ಫೈನಲ್ 25 ಲಕ್ಷ ಕೊಡ್ತೀನಿ. 26 ಫೈನಲ್ ಕೊಡ್ತೀರಾ? 26. ಏಯ್, ಬ್ಯಾಗ್ ಇವನ ಹತ್ರ ಇದೆ, ತಂದ್ ಕೊಡಕ್ಕೆ 25 ಲಕ್ಷ ಕೊಡ್ತೀನಿ. ನಿನ್ಗೆ ಯಾಕೋ 1 ಲಕ್ಷ? ಮತ್ ಇವ್ನಿಗೆ ಮಾತ್ರ ಹೊಡಿಬೇಕಾಗಿತ್ರಿ, ನನಗೆ ಹೆಂಗ್ರಿ ಹೊಡೆದ್ರಿ ನೀವು? ಹೊಡೆದಿದ್ ಏಟ್ಗೆ ತೊಡೆ ಸಂದಿ ಕುರ್ರ ಹೊಡೆದೋಗ್ಬಿಟ್ಟೈತೆ, ನನ್ಗೆ ಕತ್ತು ಏಟಾಗ್ಬಿಟ್ಟೈತೆ. ಹಾಸ್ಪಿಟ್ಲ್ ಖರ್ಚು ನಿಮ್ಮ ಅಪ್ಪ ಕೊಡ್ತಾನ ನನಗೆ. ಅಪ್ಪ ಕೊಡ್ತಾನ ಅಂತ ಕೇಳ್ತಾನೆ, ಆನ್ಸರ್ ಮಾಡು. ಸರಿ, 1 ಅವರ್ ಬಿಟ್ಟು ಫೋನ್ ಮಾಡ್ತೀನಿ. ಹೇಳಿದ ಜಾಗಕ್ಕೆ ಬ್ಯಾಗ್ ತಂದು ಕೊಡು, ದುಡ್ಡು ಕೊಡ್ತೀನಿ. ಓಕೆ? ಬರ್ತೀನಿ. ಬನ್ರೋ. ಸರ್, ಹೂವಿನಂತ ಮನ್ಸು ಸರ್ ನಿಮ್ದು. ನಾನು ಎಷ್ಟೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸಿ ನನಗೆ ಈ ತರ ಹೆಲ್ಪ್ ಮಾಡ್ತಿರಲ್ಲ ಸರ್. ಮಗುವಿನಂತ ಮನ್ಸು ಸರ್ ನಿಮ್ದು. ನೀ ನನ್ನ ಮಗನ್ ಮೈ ಮೇಲೆ ಕಾಕಿನೇ ಇರಬಾರ್ದು ಅಂತ ಮಾಡಿದ್ದೆ. ನಾನೇ ರೇಮನ್ ಸಿಲ್ಕ್ ಕಾಕಿ ಬಿಟ್ಟು ಉಳ್ಕೊಳಂಗ್ ಮಾಡ್ಬಿಟ್ನಲ್ಲಪ್ಪ. ನೋಡ್ಕೋತೀನೋ. ಏನೋ ಇದು. ಬನ್ನಿ ಸರ್, ಸರ್ ಬನ್ನಿ ಸರ್, ಬಂದವ್ ಸರ್. ಬಾರ ಬಿಡ್ಬಿಡಿ ಸರ್. ಆ ಒಂದು ಬ್ಯಾಗಿಗೆ 26 ಲಕ್ಷ ಕೊಡ್ತಾರೆ ಅಂದ್ರೆ ಇನ್ನೆಂತ ಅಕ್ರಮ ನಡೆದಿರಲ್ಲ ಸರ್. ನಿಮ್ಮ ಮುಖ ನೋಡಿದ್ರೆ ಹಾಲು ಪ್ಯಾಕೆಟ್ ಮಾರೋ ತರ ಇದ್ರೆ ಸರ್. ಆದ್ರೂ ಪರವಾಗಿಲ್ಲ ಸರ್, ಇನ್ನು ಮಗನ ಹಿಡಿದು ಪ್ರಮೋಷನ್ ತಗೊಂಡು DCP ಆಗಿ ಆಮೇಲೆ ಮಿಲಿಟರಿ ಸೇರ್ಕೊಂಡು ಕಾರ್ಗಿಲ್ ಸೇರ್ಕೊಂಡ್ಬಿಡಿ ಸರ್. ಇಲ್ಲಿ ಬರ್ಲೇಬೇಡಿ ಸರ್. ಸರ್ ಬಿಡ್ಬೇಡಿ ಸರ್ ಇವನ್ನ. ಸರ್ ಹಿಡೀರಿ ಸರ್. ಅಯ್ಯೋ ಬಿಟ್ಟಾಕಿ ಸರ್. ಎಲ್ರು ಸ್ಲಿಮ್ ಮೊಬೈಲ್ ಇಟ್ಕೊಳ್ಳೋ ಕಾಲದಲ್ಲಿ ಇದ್ಯಾ ಸರ್ ಇಟ್ಕೆ ಸೈಜ್ ಇಟ್ಕೊಂಡು ಸಾಯ್ತಾ ಇದ್ರ. ಅಯ್ಯ ಥೂ, ನಿಮ್ ಯೋಗಿದಾಗ ಎಷ್ಟು ಬೆಂಕಿ ಹಾಕ. ಸರ್ ಬಿಡಿರಿ ಸರ್, ಹಿಡ್ರಿ ಸರ್. ಅಯ್ಯೋ ಹಿಡ್ಕೊಳ್ಳಲ್ಲ. ಹಂಗಾದ್ರೆ ಈ ಬ್ಯಾಗ್ ಕೊಟ್ರೆ 26 ಲಕ್ಷ ಸಿಗುತ್ತೇನೋ? ಹ್ಞೂ ಸರ್, ಹ್ಞೂ ಸರ್. ಹಾ ಸರ್. ಲೇ, ಹೋಗೋ, ಬೇಗ ಹೋಗೋ. 26 ಲಕ್ಷ ತಂದು ಕೊಟ್ಟು ಪೊಲೀಸ್ ಹೋಗೋ. ನನ್ನ 2ನೇ ಹೆಂಡತಿ ಪ್ರೆಗ್ನೆಂಟ್ ಬೇರೆ, ನೆಕ್ಲೆಸ್ ಅಡ್ವಾನ್ಸ್ ಕೊಟ್ಟಿದ್ದೀನಿ, ದುಡ್ಡು ಬೇರೆ ಇಲ್ಲ. ಹೋಗೋ ಬೇಗ, ಹೋಗ್ರು, ಹೋಗೋ. ಸರ್ ಯಾಕೆ ಸರ್? ಹಿಡ್ಕೊಳ್ಳಿ ಸರ್. ಇರೋ ಸುಮ್ಮನೆ, ಹೋಗೋ ಬೇಗ. ಅಯ್ಯೋ ಲೇ, ಅಯ್ಯೋ ತೆರಿಗೆ, ಸಾಮೂಹಿಕ ಅತ್ಯಾಚಾರ ಆಗ್ತಾ ಇದೆ, ನಮಗೆ ರಕ್ಷಣೆ ಕೊಡಿ ಅಂತ ಕರ್ಕೊಂಬಂದ್ರೆ ನನಗೊಂದ್ ಚಾನ್ಸ್ ಕೊಡಿ ಅಂತೀಯಲ್ಲೋ. ಅಯ್ಯೋ ಥೂ, ಯಾವನ ನಿನ್ಗೆ ಪೊಲೀಸ್ ಕೆಲಸ ಕೊಟ್ಟವನು? ಲೇ, ಕಳ್ರನ್ನ ಸೆಲ್ಗೆ ಹಾಕೊಂಡ್ರೆ ಹೊಟ್ಟೆಲಿ ಮಗು ನಡ್ಕೊಂಡು ಓಡಾಡ್ತಾ ಇದೆಯಲ್ಲೋ. ನಿಮ್ಮಂತವ್ರಿಗೆಲ್ಲ ಲೋಕಾಯುಕ್ತ ಹಾಕೊಟ್ರೆ ನಿಮ್ಗೆಲ್ಲ ಬುದ್ಧಿ ಬರುತ್ತಲ್ಲ. ಹಾಕೊಡ್ತೀನ. ಲೋಕಾಯುಕ್ತದ್ರ ಜ್ಞಾಪಕಕ್ಕೆ ಬಂತು. ಮೊನ್ನೆ ಲೋಕಾಯುಕ್ತದಲ್ಲಿ ಟ್ರಾಪ್ ಆದವ್ ನಿಂತಾನೆ. ನಾನೇ ಸರ್. 3 ದಿವಸ ಟಿವಿನಲ್ಲಿ ಈ ಅಡ ಬಿಡದೆ ನಿನ್ ಬಗ್ಗೆ ಪ್ರೋಗ್ರಾಮ್ ನಮ್ದೇ ಅವ ಸರ್, ಹೆವಿ TRP. ಹೌದಾ? ಏಯ್, ಕಕ್ಕ ತಿನ್ನೋ ಹಂದಿ ಬಂದು ಬಿಸ್ಕತ್ ತಿನ್ನೋ ನಾಯಿ ಮೇಲೆ ಕಂಪ್ಲೇಂಟ್ ಮಾಡ್ದಂಗಾಯ್ತು. ನನ್ನ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತಿರೋ ನನ್ನ ಮಗನೇ. ಇವಾಗ ಬ್ಯಾಗ್ ಎಲ್ಲಿದೆ? ಬ್ಯಾಗ್ ಇಲ್ಲಿದೆ. ಪೊಲೀಸವ್ರನ್ನ ಫೀಲ್ಡ್ ಗಿಳಿಸ್ದೆ, ವರ್ಕೌಟ್ ಆಗ್ಲಿಲ್ಲ. ಕಳ್ಳರನ್ನ ಫೀಲ್ಡ್ ಗಿಳಿಸ್ದೆ, ವರ್ಕೌಟ್ ಆಗ್ಲಿಲ್ಲ. ಕಾಡೆಗೆ ಈ ಮಾಮಾನೇ ಫೀಲ್ಡ್ ಗಿಳಿದೆ, ವರ್ಕೌಟ್ ಆಗೋಯ್ತು. ನಾನು ಫೀಲ್ಡ್ ಬರೋವರೆಗೂ ಮಾತ್ರ ಬೇರೆಯವರವ. ನಾನು ಫೀಲ್ಡ್ಗೆ ಬಂದ್ಮೇಲೆ ನಂದೇ ಹವಾ. ನನ್ನ ಹವ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಬೇರೆಯವ್ರು ಹೆಂಗ್ ತಡ್ಕೊತಾರೆ? ಸಾರಿ. ಹೇಳೋ ಅಣ್ಣ, ಒಳ್ಳೆ ಮಾಲ್ ಸಿಕ್ಕಿದೆ, ಫ್ರೆಶ್ ಆಗಿದೆ. ಆಗ್ತಾ ಇದ್ರೆ ಯಾವ ಮಾಲು ಅಂತ ಕರೆಕ್ಟ್ ಆಗಿ ಹೇಳು, ಇಲ್ಲಾಂದ್ರೆ ಆ ಮಾಲು ಅನ್ಕೊಂಡು ಮೂಡಿಗೆ ಬಂದ್ಬಿಟ್ಟಾನು. ನಮ್ ಭಾಷೆಯಲ್ಲಿ ಮಾಲ್ ಅಂದ್ರೆ ಇದೆ. ಹೇಳೋ ಬೇಗ.
ಅಣ್ಣ ಒಳ್ಳೆ ಕಡಕ್ ನನ್ನ ಮಗ ಅನ್ಸುತ್ತೆ. ನೋಡಕ್ಕೆ 4 ಮರ್ಡರ್ ಮಾಡೋ ಹತ್ರ ಕಾಣಿಸ್ತಾನೆ. ಯಾವನಿವನು ಗುಲ್ಡು ಡಾಬರ್ ಮನ್ನ ಜುರಾಸಿಕ್ ಪಾರ್ಕ್ ಲೆವೆಲ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ಬಿಟ್ರೆ ಅಣ್ಣ ಅಸ್ಸಾಂ ಅಜ್ಮಲ್ ಶ್ರೀಲಂಕಾ ಸಂಘಕರ ಹತ್ರ ಹೋಗ್ಬಿಡ್ತಾನಣ್ಣ. ಹಂಗೆ ಪಾಕಿಸ್ತಾನ ಅಫ್ರೇದಿ ಹತ್ರ, ಆಸ್ಟ್ರೇಲಿಯಾ ಕ್ಲಾರ್ಕ್ ಹತ್ರ, ನ್ಯೂಜಿಲೆಂಡ್ ಮೆಕ್ಲಮ್ ಹತ್ರ ಹೋಗ್ಬಿಡ್ತಾನೆ ಅಂತ ಹೇಳು. ಹೇ ಅವ್ನ್ ಯಾರಾದ್ರೂ ಇರ್ಲಿ, ನಾನು ಟಿಂಬರ್ ಯಾರ್ಡಿಗೆ ಹೋಗ್ತಾ ಇದ್ದೇನೆ, ಅವನು ಅಲ್ಲಿಗೆ ಕರ್ಕೊಂಡ್ ಬಾ. ಕರ್ಕೊಂಡ್ ಬಂದ್ಬಿಡ್ತೀನಣ್ಣ. ವೆರಿ ಗುಡ್ ವೆರಿ ಗುಡ್. ಕಳ್ಳಗಣೆ ಎಲ್ಲ ಕಲ್ತ ಇದೀನಲ್ಲ, ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನ. ಇದೆಲ್ಲ ಬಿಸ್ನೆಸ್ ಟ್ರಿಕ್ಸ್. ನಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೂಪರ್. ಅಣ್ಣ ನಾನು ಹೇಳಿದ್ನಲ್ಲ, ನನಗ್ ಮೂಡಿಲ್ವೋ, ಆ ಜೀಪಲ್ಲಿ ದುಡ್ಡಿಟ್ಟಿದ್ದೀನಿ, ಕೊಟ್ಬಿಟ್ಟು ಮಾಲ್ ತಗೋ. ಏನಂದೆ? ಮೆಣಸಿನ್ಕಾಯಲ್ಲಿ ಇಲ್ದಿರೋ ಖಾರ, ನೀಯತ್ತಲ್ಲಿ ಇಲ್ದ ವ್ಯವಹಾರ ಎರಡೂ ನಮಗ ಆಗ್ ಬರಲ್ಲ. ಮೊದಲು ಟೇಸ್ಟ್ ಮಾಡು, ಆಮೇಲೆ ಮನಿ ಮ್ಯಾಟ್ರ್ ಮಾತಾಡು. ಹೇಯ್, ಇದು ನಮ್ಮಲ್ಲೇ ಕಣೋ. ಮಗಳನ್ನ ಕಿಡ್ನಾಪ್ ಮಾಡಿ ಅಮ್ಮನ ಕೈಲೇ ಗುಂಗೂರ್ಲು ದಾದಾ ದಾದಾ ಬಂದ್ಬಿಟ್ರ ಬಾಸ್, ನನ್ನ ಕಾಪಾಡಕ್ಕೆ ಬ್ಯಾಗ್ ಎತ್ಕೊಂಡು ಬಂದ್ಬಿಟ್ರ ಬಾಸ್. ಏಯ್ ನಮ್ ಗುಂಗೂರ್ಲು ದಾದಾ ಬಂದವರು ಅದೇನ್ ಕಿತಾಕೊಂಡ್ರು. ಗುಂಗೂರ್ಲು ದಾದಾ ಸರಿಯಾಗಿ ಹಾಕೊಟ್ಬಿಟ್ನಲ್ಲಪ್ಪ. ಪ್ಲೀಸ್ ಪ್ಲೀಸ್ ನನ್ ಬಿಡ್ಸ್ಬೋಣ, ನಂದೇನ ಬಾಸ್ ಬಾಸ್. ಏಯ್ ನಮ್ ಬಾಸ್ ಹೊಡಿಬೇಡ್ರು, ನನಗ್ ಬೇಕಾದ್ರೆ ಎಷ್ಟ್ ಬೇಕಾದ್ರೂ ಹೊಡಿರೋ. ನಮ್ ಬಾಸ್ ನ ಬಿಟ್ಬಿಡ್ರು. ಬಾಸ್ ಕಣ ಎಲ್ಲ ಅವನೇ ಮಾಡ್ಕೊಳ ಚಚ್ಚಿ ಅವನಿಗೆ ಬಿಟ್ಬಿಡ್ರು, ನಮ್ ಗುಂಗೂರ್ಲು ದಾದಾನ ಬಿಟ್ರು ಬಿಟ್ರು. ಅವನ ಬಿಟ್ಬಿಡ್ರು, ಪಾಪ ಕಣ, ಅವನದೇನ್ ತಪ್ಪಿಲ್ಲ ಕಣ, ಬಿಟ್ಬಿಡ್ರು. ನಾನು ಕಣ ಬಾಸು ಬಿಟ್ಬಿಡ್ರ ಬಿಟ್ಬಿಡ್ರು ಬಿಟ್ಬಿಡ್ರ. ನೀವು ಹೋಗ ಇಲ್ಲಿಂದ. ಬಾಸ್ ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಬಾಸ್. ಗುಂಗೂರ್ಲು ದಾದಾ ಕಿ ಜೈ. ಅವನ್ ಬಾಸ್ ಇವನೇ ಅತ್ತೆ, ಚಚ್ಚಿ ಅವನಿಗೆ. ಖುಷಿ ಗೆಳೆಯ, ಏನ್ ಗೆಳೆಯ? ಈ ಅಮ್ಮನ್ ಮಗುನ ಕರಡಿ ಎತ್ಕೊಂಡ್ಬಿಡೈತ್ ನೋಡು. ಕರಡಿ ಆನೆ ಜೊತೆ ಫೈಟ್ ಮಾಡಕ್ ಆಗಲ್ಲ ಅಂತೋ, ಅದಕ್ಕೆ ಕರಡಿಗೆ ಕರಡಿನೇ ಕರೆಕ್ಟ್ ಅಂತ ನಿನ್ನ ಕರೆಸ್ದೆ ಗೆಳೆಯ. ವೆರಿ ಗುಡ್, ಟೇಕ್ ದಿಸ್, ಹಾಕೊಂಡಿರು ಗೆಳೆಯ. ಸಾಂಗ್ ಪ್ಲೀಸ್. ಗಂಡರ ಗಂಡ ಗಂಡ ಬೇರುಂಡ ಭೈರವ ಪರಾಗ್ ಬಾಸ್ ಪರಾಗ್. ಜೈ ಬದರಂಗಿ. ಎಸ್ ಏನ್ ಮಾಡೋದು ಬಿಡ್ತಾ ಇಲ್ವಲ್ಲ ಈ ಜಾಂಬು ಅಂತ. ಎಸ್ ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಅಳಬೇಡಪ್ಪ ಅಳಬೇಡಬೇಕಂತ. ಹೋಗಿ ಕುಚಿಕ್ಕು ಕುಚಿಕ್ಕು ಕುಚಿಕ್ಕು, ಡಂಚಿಕ್ಕು ಡಂಚಿಕ್ಕು ಡಂಚಿಕ್ಕು, ನಾವು ಚಡ್ಡಿ ದೋಸ್ತ್ ಕಂಡು ಕುಚಿಕ್ಕು. ಈ ಬಚ್ಚಿಕ್ಕು ಬಚ್ಚಿಕ್ಕು ಬಚ್ಚಿಕ್ಕು. ನಿಲ್ಲಿಸ್ರು, ಸತ್ ಗಿತ್ ಹೋಗ್ಬಿಟ್ಟಾನು, ಮುಟ್ಟೆ ಬಿಚ್ಚರು. ನೀನು ರಾಮ್ ಮಲ್ಯಪ್ಪಿಯ ತಾನೆ? ರಾಮ್ ಮಲ್ಯಪ್ಪಿಯನ ಪಲ್ಯ ತಿನ್ನಕ್ಕೆ ಕಾಸಿಲ್ಲನಾ, ನಾನೆಲ್ಲನ ರಾಮ್ ಮಲ್ಯಪ್ಪಿ ಆಗ್ಲಿ. ಅವನೆಲ್ಲಿ ನಾನೆಲ್ಲಿ, ನಾನು ಅವನಲ್ಲ. ದಯವಿಟ್ಟು ನನ್ನ ಬಿಟ್ಬಿಡ, ಬಿಟ್ಬಿಡು. ನಿನ್ ಮೀಸೆ ನಾನು ಅವನಲ್ಲ. ಆ ಫೋಟೋ ತಗೊಂಬರೋ. ಯಾರು ತಗೊಳ್ಳೋಣ.
ಇದು ನೀನೇ ತಾನೇ? ನಾನಲ್ಲಣ್ಣ, ಗುಂಗುರು ಕೂದಲು ನೋಡಿ ನಿನ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಅಯ್ಯೋ ನಿನ್ ಯೋಗ್ಯತೆಗೆ ಅಯ್ಯೋ. ಹೌದಲ್ಲೋ? ಏಯ್, ಆ ಕೊಡಗಿನ ತಕ್ಕಂಬರ ಅಂದ್ರೆ ಹೋಗಿ ಹೋಗಿ ಕಮಂಗಿನ ತಕೊಂಬಂದಿದ್ದೀರಲ್ರೋ? ಅಯ್ಯ ನಾನು ಅಲ್ಲಂತೂ ಗೊತ್ತಾಯ್ತಲ್ಲ, ನನ್ನ ಬಿಟ್ಬಿಡೋಣ, ನಾನು ಹೊರಟೋಗ್ತೀನಣ್ಣ ಪ್ಲೀಸ್. ಥ್ಯಾಂಕ್ ಯು. ಏಯ್, ಕತ್ಲಾಗ್ತಾ ಬಂತು, ಹೇಳಿ ಕೇಳಿ ಕಾಡು, ಅದಕ್ಕೆ ಇಲ್ಲೇ ಇದ್ಬಿಡು ಈ ರಾತ್ರಿ, ಬೆಳಿಗ್ಗೆ ಎದ್ದು ಹೋಗು. ತುಂಬಾ ಥ್ಯಾಂಕ್ಸ್. ಏಯ್, ಬಾರೋ ಇಲ್ಲಿ. ಬೆಳಗಾಗೋಯ್ತಾ? ಏಯ್, ಬಂದೆ ಸರ್. ಏನಾಯ್ತು? ಯಾಕೆ ಹೊಟ್ಟೆಲಿ ಸೌಂಡ್ ಆಫ್ ಮ್ಯೂಸಿಕ್ ಬಸ್. ನೆನ್ನೆ ತಿಂದ ಜಿಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜಂಪ್ ಮಾಡ್ತಾ ಇದ್ದ ಬಸ್. ಅರ್ಜೆಂಟ್ ಆಗಿ ಅನ್ಲೋಡಿಂಗ್ ಮಾಡಬೇಕು ಬಸ್. ಟಾಯ್ಲೆಟ್ ಪ್ಲೀಸ್. ರೈಟ್ ಹೋಗಿ ಲೆಫ್ಟ್ ತಿರುಕೋ, ಹಿಂದಗಡೆ ಒಂದು ಡೋರು, ಅದೇ ಟಾಯ್ಲೆಟ್. ಹೋಗೋ. ತುಂಬಾ ಥ್ಯಾಂಕ್ಸ್ ಬಸ್. ಟಾಯ್ಲೆಟ್ ಇಂಡಿಯಾನಾ ವೆಸ್ಟರ್ನಾ? ಯೂನಿವರ್ಸಲ್. ವಾಟ್ ಇಸ್ ದಿಸ್? ನೀರು ಕೂಡ ರೆಡಿ ಇಟ್ಬಿಟ್ಟವ್ರಲ್ಲಪ್ಪ, ವೆರಿ ಗುಡ್. ಓಪನ್ ಸೀಸೆ. ಲೇ ಡುಮ್ಮ ಕರಿಯ ಮೀಸೆ, ಇದೇನೋ ಯೂನಿವರ್ಸಲ್ ಟಾಯ್ಲೆಟ್. ಅಯ್ಯೋ ನಿನ್ ಮಕ್ನನ್ನ ಅರ್ಜೆಂಟ್ ಆಗ್ಬಿಟ್ಟಿದೆ. ಗುಡ್ ಮಾರ್ನಿಂಗ್. ಅಯ್ಯಯ್ಯ ಗೌಬಾಸ್ನೆ, ಕತ್ತೆ ಕಿರುಬಾಗಳೆಲ್ಲ ಮಾತಾಡಂಗ ಆಗ್ಬಿಟ್ಕೊಲ್ಲಪ್ಪ. ಈ ಜಾಗ ಸ್ವಲ್ಪ ಪ್ರಶಾಂತವಾಗಿದೆ. ವಾಟ್ ಇಸ್ ದಿಸ್? ಪುಂಗಿ. ಈ ಕಾಡಲ್ಲಿ ಪುಂಗಿ ಹೆಂಗಪ್ಪ ಬಂತು? ರಿಲ್ಯಾಕ್ಸ್ ಮಾಡೋಣ. ಏನು ಫ್ರೀಯಾಗಿ ಆಗ್ತಾ ಇದೆ. ಹೋಗ್ರಪ್ಪ, ನಂದಿನ್ನೂ ಮುಗ್ದಿಲ್ಲ. ಕ್ಲೀನಾಗಿ ಮುಗಿಸ್ಕೊಂಬರ್ತೀನಿ, ಹೋಗ್ರ. ಹೋಗ ನೀನ್, ಹೋಗ್ರ, ಮುಗಿಸ್ಕೊಂಬರ್ತೀನಿ. ಅಯ್ಯೋ ಹಾವ್ಯಾಕೆ ಒಳಗೊಟ್ಟಾಯ್ತು? ಇದ ವಿಷಯ. ಹಾಡು ಸಂತೋಷಕ್ಕೆ ಕಣ್ಣಲ್ಲಿದ್ದು ನನ್ನಂತೆ ಫ್ರೀ ಮೋಷನ್ ಸರ್, ಸಂತೋಷಕ್ಕೆ ಹಾಡು ಸರ್. ಅಯ್ಯೋ ಪೊಲೀಸು ಸರ್. ಏನ್ ಸರ್ ನೀವಿಲ್ಲಿ? ಏನಾಯ್ತು? ಅಯ್ಯೋ ಯು ಆರ್ ಎ ಕಿಡ್ನಾಪರ್. ಅಯ್ಯೋ ನಾನೇ ಕಿಡ್ನಾಪರ್ ಸರ್. ನನ್ನೇ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ಐ ಆಮ್ ಇನ್ನೋಸೆಂಟ್ ಸರ್. ನನಗೇನು ಗೊತ್ತಿಲ್ಲ ಸರ್. ಸ್ವಲ್ಪ ಲೂಸ್ ಮೋಷನ್ ಇತ್ತು ಸರ್, ಹೋಗಿದೆ ಸರ್. ಏನೋ ಇದೆ ಕೈಯಲ್ಲಿ? ಇದೆ ಸರ್, PW ಸರ್, ವಾಟರ್ ಸರ್. ಕೊಡಿ ಇಲ್ಲಿ. ತೊಳ್ಕೊಳಕ್ ತಗೊಂಡೋಗಿದೆ ಸರ್, ನೋಡಿ ಸರ್. ನಂದೇನು ತಪ್ಪಿಲ್ಲ ಅಲ್ವಾ ಸರ್? ಯಾಕೆ ಸರ್ ಗಬ್ಬಾಸ್ ನಿನ್ನ? ಇದು ನೀರಲ್ಲ, ಲಿಕ್ವಿಡ್ ಬಾಂಬು. ಲಿಕ್ವಿಡ್ ಬಾಂಬಾ? ಅಯ್ಯೋ, ಅದಕ್ಕೆ ವಾಶ್ ಮಾಡ್ಬೇಕಾದ್ರೆ ಸ್ವಲ್ಪ ಬಿಸಿ ಬಿಸಿ ಆಯ್ತಾ? ಸ್ವಲ್ಪ ನೀರು ಕೊಡ್ರಪ್ಪ. ಯಾಕೆ ನಾನು ಹನುಮ, ಇವತ್ತು ನನ್ ಗೆಳೆಯನ್ ಹುಟ್ಟದ ಹಬ್ಬ. ಇವತ್ತೇ ಅವನ್ನ ಸಿಗೋ ತರ ಮಾಡು ಹನುಮ. ಗೆಳೆಯ ಗೆಳೆಯ ಗೆಳೆಯ, ನಾನ್ ಕಣ ನೀನ್ ಕುಚಿಕೋ, ನನ್ ಕುಚಿಕೋ ಕಣ. ಹೆಂಗಿದ್ದಾನೆ ಹೆಂಗಾಗ್ಬಿಟ್ಟು, ಹೆಂಗಿದ್ದಾನೆ ಹೆಂಗಾಗ್ಬಿಟ್ಟು. ದೇವ್ರೆ, ನನ್ ಕುಚಿಕೋ ಸಿಕ್ಬಿಟ್ಟ. ಕುಚಿಕೋ ಕುಚಿಕೋ, ಇವತ್ತು ನೀನ್ ಹುಟ್ಟದ ಹಬ್ಬ ಕಣ. ಕಟಿಂಗ್ ಶೇವಿಂಗ್ ಮಾಡಿಸ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಬಾ ಬಾ, ಎದಳು 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 ಎದಳು. ನಾನ್ ಕೊಡೋ ಕುಚಿಕೋ, ಬಾ ಬಾ ಬಾ. ಗೆಳೆಯ, ತಟ್ಟೆ ತಟ್ಟೆ, ನಾವು ಅನ್ನ ತಿಂತ ಇದ್ದು, ಅನ್ನ ತಿಂತ ಇದ್ದ ತಟ್ಟೆ. ಚೊಂಬು ಗೆಳೆಯ, ಚೊಂಬಿದು. ರಾಮನಗರದ ಬಂಡೆಯಿಂದ ಇಬ್ರು ಎರಡಕ್ಕೆ ಹೋಗ್ತಾ ಇದ್ದಿದ್ದು. ಯಾವಾಗ ಮಾಡೋದು? ಜೈ 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 ಬಜರಂಗಿ, ಜೈ 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 ಬಜರಂಗಿ. ಗೆಳೆಯ ಗೆಳೆಯ, ನೋಡೋ ಈ ಗಡ್ಡೆ ನೋಡೋ, ಜಾಪ್ಕೊಂಬತ್ತೇನೋ. ಗೆಳೆಯ ಇಲ್ಲಿ ನೋಡಿ ಗೆಳೆಯ, ಗೊಂಬೆ 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 ನೋಡು, ಗೊಂಬೆ ನೋಡು. ಏನಾಯ್ತು?
ಗೆಳೆಯ ಆ ಕರಡಿ ನನ್ನ ಕಾಡು ಒಳಗೆ ಕರ್ಕೊಂಡು ಹೋಯ್ತು ಕಣೋ. ಕಾಡು ಒಳಗೆ ಯಾವುದೋ ಪೊದೆ ಒಳಗೆ ಕರ್ಕೊಂಡು ಹೋಯ್ತು ಕಣ ಗೆಳೆಯ. ಅಲ್ಲಿ ಒಂದು ಕರಡಿ ಇರ್ಲಿಲ್ಲ ಗೆಳೆಯ, 20 ಕರಡಿ ಕಣೋ, 20 ಹೆಣ್ಣು ಕರಡಿಗಳು ಕಣೋ. ನೀನ್ಯಾಕೋ ಚೆಕ್ ಮಾಡಕೋದೆ? ನಾನೆಲ್ಲೋ ಚೆಕ್ ಮಾಡ್ದೆ, ಆ ಕರಡಿಗಳು ನನ್ನ ಚೆಕ್ ಮಾಡ್ಬಿಡ್ತು ಕಣೋ. ಅಯ್ಯಯ್ಯೋ, ದಿವಸಕ್ಕೆ ಒಂದು ಕರಡಿ ತರ ಡೈಲಿ ಒಂದೊಂದು ಕರಡಿ ಬಂದು ಬಂದು ನನ್ನ ರುಬ್ತಾ ಇದ್ವು ಕಣೋ. 20 ದಿವಸ ಆದ್ಮೇಲೆ 21ನೇ ದಿವಸ 20 ಹೆಣ್ಣು ಕರಡಿಗಳು ಬಂದು ನನ್ನ ಮೇಲೆ ಬಿದ್ದು ಸಾಮೂಹಿಕ ಅತ್ಯಾಚಾರ ಮಾಡ್ಬಿಟ್ಟು ಅವತ್ತು ಹೋಗಿದ್ದ ಮೆಮೊರಿ ಇವತ್ತು ಬಂತು. ಹೋಲಿ ಬಿಡು, ಹೆಂಗೋ ಬಂದು ನನ್ನ ಹತ್ರ ಸೇರ್ಕೊಂಡಲ್ಲ. ಗೆಳೆಯ, ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಅಣ್ಣವ್ರ ಮನೆ ಬಿಟ್ಟು ಹೋದಾಗ ವಜ್ರಮುನಿ ಅವರು ಅವ್ರು ಬರೋದಕ್ಕೋಸ್ಕರ ಕಾಯ್ತಾ ಇದ್ರಂತೆ. ಅವರಲ್ಲ ಕಣೋ ಗ್ರೇಟು. ಇಷ್ಟು ವರ್ಷ ಈ ಕ್ಷಣಕ್ಕೋಸ್ಕರ, ಈ ಗೆಳೆಯನಿಗೋಸ್ಕರ ನೀನು ಕಾಯ್ತಾ ಇದೀಯಲ್ಲ. ಲೇ ಲೇ ಕಂದ, ನೀನು ಕಣ ಗ್ರೇಟು. ಅಯ್ಯೋ ನನ್ನ ಸ್ನೇಹಿತನೇ, ನೀನು ಕಣ ಗ್ರೇಟು. ಯು ಆರ್ ಗ್ರೇಟ್. ನೋ ಬಲ ಬರ, ಇದು ಯಾವ್ದು ಕ್ರೇಟ್ ಅಲ್ಲ ಕಣೋ. ಆ ದೇವ್ರು ನಿನ್ನಂತ ಒಬ್ಬ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಲ್ಲ, ಅದು ಕಣೋ ಗ್ರೇಟು. ಲೋ ಕಂದ, ಬರೀ ಲೋ ಅಪ್ಪ, ನೀವು ತಳಬಾರ್ದು ಕಣೋ. ನಿನ್ನ ಮದುವೆ ದಿವಸ ಕಣೋ. ನೋಡೋ ನೋಡೋ, ಮೈಗೆಲ್ಲ ಪನ್ನೀರ್ ಹಚ್ಕೊಂಡು ಹಸೆ ಮನೆ ಮೇಲೆ ಕೂತ್ಕೋ. ಹೋಗಪ್ಪ, ಹೋಗೋ ಮರಿ. ಇವತ್ತು ನೀನ್ ಫಸ್ಟ್ ನೈಟ್ಗೆ ಡ್ರೈ ಫ್ರೂಟ್ ಜ್ಯೂಸು ಒಂದು ಡಬ್ಬ ಕೇಸರಿ ಅದ್ರಲ್ಲಿ ಹಾಕಿ ಇಟ್ಟಿದ್ದೀನಪ್ಪ. ಯಾಕೆ ಅಂದ್ರೆ ನಿನಗೆ ಹುಟ್ಟೋ ಮಗುವಾದ್ರೂ ಬೆಳ್ಳಗೆ ಹುಟ್ಲಿ ಅಂತ ಕಣ. ಜೊತೆಗೆ ಅಂಜೂರ ಖರ್ಜೂರ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಪ್ಪ. ಯಾಕೋ? ನಿಮಗೆ ಇವೆಲ್ಲ ಅರ್ಥ ಆಗಲ್ಲ ಕಣ. ನಿನ್ನ ಫ್ಯೂಚರ್ ಬ್ರೈಟ್ ಆಗಿರ್ಬೇಕು ಅಂದ್ರೆ ನಿನ್ನ ಫಸ್ಟ್ ನೈಟ್ ಟೈಟ್ ಆಗಿರ್ಬೇಕಪ್ಪ. ತಗೊಳ್ಳ, ಟೋಪಿ ಹಾಕೊಳ್ಳೋ. ಅಯ್ಯಯ್ಯೋ, ಎಷ್ಟು ಮುದ್ದ ಕಾಣ್ತಾ ಇದೆಯಲ್ಲೇ. ಅಯ್ಯಯ್ಯ, ನಾಯಿ, ಕರಿ ನಾಯಿ, ನಾಯಿ. ಬರ ನಡಿಯಪ್ಪ, ನಡಿಯೋ, ನಡಿಯಪ್ಪ. ಅಜ್ಜಿ, ನೋಡಪ್ಪ, ನನ್ನ ಮೊಮ್ಮಗಳನ್ನ ಕೊಟ್ಟು ನಿನಗೆ ಮದುವೆ ಮಾಡ್ತಾ ಇದ್ದೀನಿ. 10 ಮಕ್ಕಳನ್ನ ಹೆತ್ತು ಸುಖವಾಗಿರಪ್ಪ. ಯಾಕೆ ಅದ್ರ ಜೊತೆ ಇನ್ನೊಂದು ಎತ್ತು ಬಿಟ್ರೆ ಇಡೀ ವಂಶನೇ ಕ್ರಿಕೆಟ್ ಆಡ್ಬೋದಲ್ಲ ಅಜ್ಜಿ? ಹಾಗೆ ಮಾಡಪ್ಪ. ಅಲ್ವಾ? ಇದೊಂದ್ 2 ಬಿಚ್ಕೊಳ್ಳ. ಹೋಗಿ ಸುಮ್ನೆ ಕೂತ್ಕೋ. ಹಳೇ ರತ್ನಗಿರಿ ಕೊಡ್ಬೇಕಂತೆ. ನನ್ನ ಯಾರು ಕೊಟ್ರು? ಅವಣ್ಣ ಕೊಟ್ಟೋದ್ರು. ಮೈ ಡಿಯರ್ ಅಮಿತಾಬ್ ಬಚ್ಚನ್, ನಾನು ನಿನ್ನ ಫ್ರೆಂಡು ಧರ್ಮೇಂದ್ರ. ಈಗ ನಿನ್ನ ಹೇಮಾ ಮಾಲಿನಿ ನನ್ನ ಜೊತೆ ಇದ್ದಾಳೆ. ಯಾಕೆಂದ್ರೆ ಹೇಮಾ ಮಾಲಿನಿ ಧರ್ಮೇಂದ್ರನ ಜೊತೆ ಇರೋದೇ ಕರೆಕ್ಟ್ ಕಣೋ. ಅದೇನಾಯ್ತು ಅಂದ್ರೆ, ಒಂದು ದಿನ ನೀನು ಲೈನ್ ಮೇಲೆ ಹೋಗಿದ್ದಾಗ ಅವತ್ತು ಜೋರ್ ಮಳೆಯಲ್ಲಿ ನಿಂತ್ಕೊಂಡು ಬಂದ್ಲು. ಮನೇಲಿ ಯಾರು ಇಲ್ಲ ಅಂದ್ಕೊಂಡು ನಾನು ನನ್ನ ಹುಡುಗಿ ರೊಮ್ಯಾನ್ಸಿಗೆ ಇವತ್ತಿಂದ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಬ್ಯೂಟಿಫುಲ್ ಲೊಕೇಶನ್. ಕೂತು ಕೂತು ಬ್ಯಾಕಲ್ಲೆಲ್ಲ ಹೊಗೆ ಬರ್ತಾ ಇದೆ. ಅದಕ್ಕೆ ಅಷ್ಟೊತ್ತಿಂದ ಮೂಗು ಮುಚ್ಕೊಂಡು ಕೂತಿರೋ. ಇದು ಸ್ವಲ್ಪ ಓವರ್ ಆಗ್ಲಿಲ್ಲ ಮಾವ, ಇವರೆಲ್ಲ ನನ್ನ ಫ್ರೆಂಡ್ಸ್. ರಮಣ ಮಾವ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಉಂಡ್ರಾ? ಬನ್ನಿ ಉಣ್ಣಿ. ಇದೇನು ಉಣ್ಣೋದು? ಯಾವ ಭಾಷೆನೋ ಇದು? ಅವ್ರ ಊರಲ್ಲಿ ಊಟಕ್ಕಾಗೆ ಕಣ ಅನ್ನೋದು. ಅಯ್ಯೋಲೇ, ಇರೋ ಈಗ ತಾನೇ ಬಂದವರೇ, ಫ್ರೆಶ್ ಆಗ್ಲಿ, ಆಮೇಲೆ ಉಣ್ಕೋತಾರೆ ಅಲ್ವೇನ್ರಪ್ಪ? ಹೋಗ್ರೋ, ಎಲ್ರು ಬಂದವ್ರ ತಾನೆ? ಎಲ್ರು ಬಂದವರೇ, ಖುಷಿ 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 ಖುಷಿ. ಆದ್ರೆ ಸ್ವಿಟ್ಜರ್ಲ್ಯಾಂಡ್ ಇದ್ದ ವಿಶ್ವನಾಥನ್ ಮಗಳು ಕಾವೇರಿ ಮಾತ್ರ ಬಂದಿಲ್ಲ. ಜೂನಿಯರ್ ಜೂನಿಯರ್. ಲೇ ಅಮರ್, ಎಲ್ಲಿಗೆ ಹೋಗ್ತಾವ್ರಿ ಇವರು? ಊರ್ಗೆ. ಯಾಕೆ? ನೋಡಪ್ಪ, ಇದ್ದಕ್ಕಿದ್ದಂಗೆ ಬೇಜಾರು ಮಾಡ್ಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ದಾನೆ. ಅಪ್ಪ ಕಂದ, ಸರ್ವಜ್ಞ ಏನ್ ಹೇಳೋನ್ ಗೊತ್ತಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಅಲ್ರು ಲೇ, ಎಷ್ಟೋ ವರ್ಷಗಳಾದ್ಮೇಲೆ ಇಲ್ಲಿ ಎಂಜಾಯ್ ಮಾಡಕ್ಕೆ ಅಂತ ಬಂದಿದ್ದೀವಿ.
ಎಂಜಾಯ್ ಮಾಡೋದ್ ಬಿಟ್ಟು ಊರ್ಗ್ ಹೋಗ್ತಾನಂತೆ ಊರ್ಗೆ. ಅಲ್ಲೇ ನಿನ್ಗೋಸ್ಕರ ಕತ್ರಿನ ಕೈಫು ಶೀಲಾ ಆ ಶೀಲಾಕಿ ಜವಾನ್ ಅಂತ ಡ್ಯಾನ್ಸ್ ಮಾಡ್ಕೊಂಡ ನಿಂತವಳೆ. ನೀವೆಲ್ಲ ಈಗ ತಾನೇ ಕಾಲೇಜ್ ಮುಗಿಸಿರೋ ಉರ್ಪಲ್ಲಿದ್ದೀರಾ, ನೀವೆಲ್ಲ ಎಂಜಾಯ್ ಮಾಡಿ. ನಮ್ಗಿಲ್ಲೇನಿದೆ ಕೆಲಸ, ಮಣ್ಣು. ನಾವು ಹೋಗ್ತೀವಿ. ವಿಜಯ್ ಅಂಕಲ್ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಬಂದ್ರ ಒಳಗೆ ಹೇಳ್ರ ನೀವೆಲ್ಲ. ಇಲ್ಲಪ್ಪ, ನನ್ನ ಫ್ರೆಂಡ್ ಮದ್ವೆ ಇದೆ. ಲೇ ನಿನ್ ಫ್ರೆಂಡ್ ಮದ್ವೆಗೆ ಹೋಗಿಲ್ಲ ಅಂದ್ರು ಅವ್ನ್ ಮಕ್ಳಾದ್ಮೇಲೆ ಕೂಡ ಹೋಗಿ ನೋಡ್ಕೊಂಡ್ ಬರ್ಬೋದು. ನಾವು 5 ವರ್ಷಕ್ಕೋ 10 ವರ್ಷಕ್ಕೋ ಒಂದ್ಸಲಿ ಸೇರ್ತೀವಿ. ಆ ಎಂಜಾಯ್ ಮಟ್ಟು ಇಲ್ಲ ಅಂದ್ರೆ ಹೆಂಗಲ್ಲ? ಏನಿದು 2 ರೇಸ್ ಕುದುರೆಗಳು ಅಂಟ್ಕೊಂಡು ಕೀಲ್ ಕುದುರೆ ಡ್ಯಾನ್ಸ್ ಮಾಡ್ತಾ ಇದ್ದಾವೆ. ಆಯ್ತಪ್ಪ ಹೋಗು. ಹೋಗ. ಅಯ್ಯೋ ಚಳವಳಿ ಅದೇನ್ ಕೋಡ್ಬಾರ್ದು ಹೇಳ್ದನಪ್ಪ. ಅವನ್ ನನ್ನ ಬುಗುರಿ ತರ ಸುತ್ತಿಸ್ರೆ ಅವನು ಫಿಕ್ಸ್ ಆಗಿದ್ದಾನೆ ಅಂತ ಅರ್ಥ. ಸುಬ್ಬಯ್ಯ ಮಾವ. ಸುಬ್ಬಯ್ಯ ಮಾವ ಏನು ಪಾಪಚ್ಚಿ ಕಳ್ಳಿ ಬಾಯಲ್ಲಿ ಬೆಟ್ಟಿಟ್ಟು ಕರೆಯಕ್ ಬರಲ್ಲ. ಏ ಬಸವಣ್ಣವ್ರು ಏನ್ ಹೇಳೋರು ಗೊತ್ತೇನೋ? ಗೊತ್ತಿಲ್ಲ ಮಾವ. ಅಯ್ಯೋ ನಿನ್ನ ನನಗೂ ಗೊತ್ತಿಲ್ಲ. ಅಲ್ಲಪ್ಪ ಏನೋ ದೊಡ್ಡದಾಗಿ ನಾವು ಹೋಗ್ತೀವಿ ಅಂತ ಬಿಲ್ಡಪ್ ಕೊಟ್ಕೊಂಡು ಹೋಗ್ಬಿಟ್ರಲ್ಲ, ಇವಾಗ ಯಾವ ಮುಖ ಇಟ್ಕೊಂಡ್ ಬಂದ್ರು ಮಾವ? ಅದೊಂದ್ ದೊಡ್ಡ ಕತೆ ಮಾವ. ಏನ್ರಪ್ಪ ಉಂಡ್ರಾ? ಬಂದ ತಕ್ಷಣ ಉಣ್ಬಿಟ್ಟು ಅಯ್ಯೋ ಮಾವ, ಸರಿಯಾದ ಟೈಮಿಗೆ ಬಂದ್ರಿ. ಹೊಟ್ಟೆಲಿ ಎಗಣ ಮರಿ ಹಾಕ್ಬಿಟ್ಟು ತೈತಕ ತೈತಕ ಅಂತ ಕುಡಿತದೆ. ಹೌದು, ರಾಣಿ ಸರಳ ಅವ್ರ ಮಗ ಬರ್ಲಿಲ್ವೇ? ನೀವು ಎಲ್ರು ಬಂದಿದ್ದಾರೆ, ಆದ್ರೆ ಅವರೆಲ್ಲರೂ ಈ ನೆಲದ ಮೇಲೆ ಕಾಲಿಡಕ್ ಮುಂಚೆ ನಾ ಸ್ಪಾಟ್ ನ ವೆರಿಫಿಕೇಶನ್ ಮಾಡಕ್ ಬಂದಿದ್ದೀನಿ. ನನ್ನ ಮೂಗಿದೆಲ್ಲ ಮೂಗು ಇದು ಒಂಥರ ನಾಯಿ ತರ, ಈ ಸ್ನಿಫರ್ ಡಾಗ್ ಅಂತಾರಲ್ಲ ಆತರ. ಬಾಂಬ್ ಗಿಮಿದ್ಯಾ ಚೆಕ್ ಮಾಡ್ಬಿಡ್ತೀನಿ. ಸಾರಿ, ಈ ಹೂವಲ್ಲಿ ಬೊಕ್ಕೆಯಲ್ಲಿ ಬಾಂಬ್ ಇಡೋದು ಇಂಡಿಯಾದಲ್ಲಿ ಸಹಜ. ಅಲ್ಲೇನೋ ಬಾಂಬ್ ಸಿಕ್ತಾ? So good to be in India. Yes, Come on. sure. Mom, Thank you. shall we? Why not? ವೆಲ್ಕಮ್ ಟು ಇಂಡಿಯಾ. Namaste. Thank you. Thank you. ವೆಲ್ಕಮ್ Oh, thank you. I'm Arya. Nice to meet you. Hey, ದೇವದತ್ತ ಅಲ್ವಾ? ಹಾ, ತುಂಬಾ ವರ್ಷ ಆಯ್ತು ನಿಮ್ಮನ್ನ ನೋಡಿ. ಬನ್ನಿ ಹೋಗೋಣ. Okay. Andy, luggage ಕಾರಲ್ಲಿ ಇಡು. ಎಸ್ ಯೋರ್ ಐನಸ್. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲಿ ಇಡಬೇಕು. ಎಲ್ಲರನ್ನು ಒಂದೇ ತರ ನೋಡಿದ್ರೆ ಹಿಂಗೆ ಆಗೋದು. ಇದೇ ನಾನು ಅಮೆರಿಕಾದಲ್ಲಿ ಇದ್ದಿದ್ರೆ ನನ್ನ ವ್ಯಾಲ್ಯೂ ಏನು, ನನ್ನ ಗೆಸ್ಟರ್ಸ್ ಏನು. ಹಲೋ, ಗ್ರೇಟ್ ಇನ್ಸಲ್ಟ್. ಹಲೋ ಮಿಸ್ಟರ್. ಎಸ್, ವಾಟ್ ಇಸ್ ದಿಸ್? ಲಗೇಜ್. ನಾನು ನಿನ್ ಬಗ್ಗೆ ಹೇಳಿಲ್ಲ, ಇದೇನಿದು? ಅದು ಲಗೇಜ್. ಓ, ಹೆಸರು? ಆಂಡಿ ರಾಬರ್ಟ್. ಆಂಡಿ ರಾಬರ್ಟ್. ಇದೇನಿದು? ಬ್ಲಾಕ್ ನೂಡಲ್ಸ್. ಹಲೋ, ಡೋಂಟ್ ಟಚ್ ಇಟ್. ದಿಸ್ ಇಸ್ ಅಮೆರಿಕನ್ ಸ್ಟೈಲ್, ಯು ನೋ. ಯಾ. ಆಂಡಿ ರಾಬರ್ಟ್ಸ್ ಕ್ರಿಕೆಟ್ ಆಡ್ತೀರಾ? ಇಲ್ಲ, ನಾನು ಬ್ಯಾಸ್ಕೆಟ್ ಬಾಲ್ ಆಡ್ತೀನಿ. ಬ್ಯಾಸ್ಕೆಟ್ ಬಾಲ್ಗೂ ನಿಮ್ ಹೈಟ್ಗೂ ಮ್ಯಾಚ್ ಆಗಲ್ವಲ್ಲ, ಅದು ಹೇಗೆ ಬಾಲ್ ಹಾಕ್ತೀರಾ? ಆ ಟೈಮಲ್ಲಿ ಕೆಳಗಿಂದ ಯಾವನ ನುಗ್ತಾನೆ. ಹಲೋ, ಅದ್ ನಿನ್ ಬೇಡದಿರೋ ವಿಷಯ. ವೇರ್ ಇಸ್ ಮೈ ರೂಮ್? ದಿಸ್ ಸೈಡ್. ಐ ಡೋಂಟ್ ವಾಂಟ್ ದಟ್ ರೂಮ್. ಐ ವಾಂಟ್ ದಿಸ್ ಸ್ಪೆಷಲ್ ರೂಮ್. ಓಕೆ, ಟೇಕ್ ಇಟ್. ಥ್ಯಾಂಕ್ ಯು. ಬಟ್ ಈ ರೂಮ್ ಅಲ್ಲಿ ಮಲಗಕ್ಕಾಗಲ್ಲ, ಯಾವಾಗ್ಲೂ ಕೂತ್ಕೊಂಡಿರ್ಬೇಕು. ಯಾಕೋ? ಅದು ಟಾಯ್ಲೆಟ್ ಕಣೋ. ವಿಕ್ರಮಾದಿತ್ಯ, ಹುಡುಗಿರೆಲ್ಲ ಇದರ ಕಾಳಿಂದ ಮಾಡೋ ಕಾರ್ನ್ ಫ್ಲೇಕ್ಸ್ ತಿಂದು 0 ಸೈಜ್ ಮಾಡ್ಕೊಂಡಿದ್ದಾರೆ. ನೀನು ಇದನ್ನ ಹಸಿಯಾಗಿ ತಿಂದು 6 ಪ್ಯಾಕ್ಸ್ ಮಾಡ್ಕೋ. ಓಕೆ, ತಿನ್ನು, ನಿನಗೊಂದು ತುತ್ತು. ಏ ಆಂಡಿ, ಇಲ್ ಬಾ. ಆಂಡಿ, ಗುಡ್ ಮಾರ್ನಿಂಗ್. ಈಟ್ ಒನ್ ಕ್ಯಾಂಡಿ. ಯಾಕೋ ಕ್ವಾರ್ಟರ್ ಹೊಡೆದು ಕೋತಿ ತರ ಇದ್ಯಾ? ವಾಟ್ ಹ್ಯಾಪನ್ ಯು ಫ್ರೆಂಡ್? ವಾಟ್ ಹ್ಯಾಪನ್? ನಿಮ್ ದೇಶಕ್ಕೆ ಬಂದು 2 days ಆಯ್ತಷ್ಟೇ. ಇಲ್ಲಿದ್ ವಾಟರ್ ಕುಡಿದ್ನಲ್ಲ, ಗಂಟಲು ನೋಡು ಕೊಟ್ಟಾಯ್ತು. ಏನ್ ದೇಶನೋ ಏನು ವಾಟರ್, ವೆರಿ ಬ್ಯಾಡ್. ನಮ್ ದೇಶದ ಬಗ್ಗೆ ಮಾತಾಡ್ಬೇಡ. ನಮ್ ದೇಶದಲ್ಲಿ ಸ್ಟೇಟ್ಗೆ ಪ್ರಾಬ್ಲಮ್ ಇರೋದೇ ನೀರಲ್ಲಿ. ನಿನ್ ಪ್ರಾಬ್ಲಮ್ ಏನು? ಗಂಟ್ಲಲ್ಲಿ ಕಿಚ್ ಕಿಚ್, ಅದೇ ತಾನೆ? ವೆಯ್ಟ್ ಅ ಸೆಕ್, ಹಿಡ್ಕೋ. ಏನಿದು? ಕುದುರೆ ಕೊಡು, ನೀನ್ ತಿನ್ಬೇಡ. ಫಾರಿನಲ್ಲಿ ಫುಲ್ ಆಗಿ ಹೊಡೆದವನ್ಗೆ ಹುಲ್ಲು ತಿನ್ನಿಸ್ತಾರಲ್ಲಪ್ಪ, ತಿನ್ನಪ್ಪ. ಚಂದ್ರಹಾಸ ಕೊಟ್ಟ ಸೇಮ್ ಮೆಡಿಸಿನ್. ನಮ್ ಗೌರಿಗೆ ಶಾನೆ ಹುಷಾರಿಲ್ಲ ಬುದ್ಧಿ, ಗಂಟ್ಲು ಬೇರೆ ನೋವು, ಆಹಾರ ಏನು ತಿಂತಾ ಇಲ್ಲ. ಒಂದ್ ನಿಮಿಷ ರೀ, ಇದು ರಸ ಕುಡಿಸಿ ನಿಮ್ ಗೌರಿ ಗಂಟ್ಲು ಬೇಕಸ್ತ್ರಿ. ತಗೋ, ಈ ಎಲೆ ತಿಂದು ನಿಂಗೆ ನೀರ್ ಕುಡಿ. ಏನಪ್ಪ, ನಿನ್ನ ನಂಬಿ ತಿಂತಾ ಇದ್ದೀನಿ, ಏನು ಆಗಲ್ಲ ತಾನೆ? ಭಾರತ್ ಮಾತಾ ಕಿ ಜೈ ಅಂತ ತಿಂದು ಕಿಚ್ ಕಿಚ್ ಖತಮ್ ಖತಮ್. ಸುಮಾರು ಗುಮ್ಮಿ ಸಾಯ್ಬಿಡ್ತೀನಿ. ಏನೋ ಇದೆಲ್ಲ, ಯಾಕ್ರೋ ಹೀಗ್ ಮೈ ಮೇಲೆ ಬೀಳ್ತಾ ಇದ್ದೀರಾ? ಚಂದ್ರಹಾಸ, ಇವನು ಗಂಟ್ಲಲ್ಲಿ ಕಿಚ್ ಕಿಚ್ ಅಂತ ಟ್ರೀಟ್ಮೆಂಟ್ ಬಂದ. ನೀ ಗೌರಿ ಕೊಟ್ಟಿಯಲ್ಲ,
ಅದೇ ಟ್ರೀಟ್ಮೆಂಟ್ ಅದೇ ಮೂಲಿಕೆ ಕೊಟ್ಟೆ. ಈಗ ಹಸು ತರ ಅಂಬಾ ಅಂತಿದ್ದಾನೆ. ಗೌರಿ ಅನ್ನೋದು ಹಸು ಹೆಸರು. ನಾನು ಔಷಧಿ ಕೊಟ್ಟಿದ್ ಹಸುಗೆ ಕಣ. ಅಯ್ಯಯ್ಯೋ, ಹಸು ಔಷಧಿನ ಇವನಿಗೆ ಕೊಟ್ನ. ಚಂದ್ರಹಾಸ, ಏನಾದ್ರೂ ಮಾಡಿ ಇವನ ಸರಿ ಮಾಡಪ್ಪ. ಅಪ್ಪ, ನಮ್ದು ರಾಜ ಪರಂಪರೆ, ಅದಿತಿ ದೇವೋ ಭವ, ಹೆಲ್ಪ್ ಮಾಡಪ್ಪ. ಸರಿ ಇರು, ಬೇರೆ ಔಷಧಿ ಕೊಡ್ತೀನಿ. ಇದ್ರಲ್ಲಿರೋ ಚೂರ್ಣನ ಒಂದೇ ಒಂದ್ ಚಿಟಿಕೆ ಕೊಡು. ತಿಕ್ಕಾಗಿರೋ ವಾಯ್ಸು ತಿನ್ನಾಗುತ್ತೆ. ಬರ್ಲಾ? ಇಬ್ರು ಸರಿ ಆಗಿದ್ದೀರಾ? ವೇಟ್ ಕುಡಿಬೇಡ. ಚಿಟ್ಕೆನಾ? ಟ್ರೀಟ್ಮೆಂಟ್ ಬೇಕಾ ಬೇಡವಾ? ಬೇಕು ತಾನೆ? No slow treatment. I want fast treatment. Come on. Okay na? Super. SPB voice coming. ಲೇ, ಏನೋ SPB ವಾಯ್ಸ್ ಬರುತ್ತೆ ಅಂದ್ರೆ ವಾಯ್ಸ್ ತುಂಬಾ ತಿನ್ನಾಗಿ ಎಸ್ ಜಾನಗಿ ವಾಯ್ಸ್ ಬಂದ್ಬಿಡ್ತಲ್ಲೋ. ಏ ರಾಣಿ, ನೀನು ಫ್ರೀ ಆಗಿದ್ಯಾ ಅಂದ್ರೆ ಎಲಿಫೆಂಟ್ ರೌಂಡ್ ಹೋಗೋಣವಾ? ನಂಗ್ ತುಂಬಾ ಭಯಪ್ಪ. ಆನೆ ಅಂದ್ರೆ ನನಗೂ ತುಂಬಾ ಭಯ. ಮತ್ತೆ ರೌಂಡ್ ಹೋಗೋಣ ಅಂತ ಹೇಗ್ ಹೇಳಿದ್ರಿ? ತುಂಬಾ ಸಿಂಪಲ್. ಆನೆ ಅಲ್ಲೇ ನಿಂತಿರುತ್ತೆ, ನಾವು ಸುತ್ತಿ ಬರ್ಬೇಕು ಅಷ್ಟೇ. ಹನಿಮೂನ್ಗೆ ಹಾಲೆಂಡ್ ಹೋಗೋಣವಾ? ಏನ್ ನಡೀತಾ ಇದೆ ಇಲ್ಲಿ? ಏನ್ ಬೇಕಾದ್ರೂ ನಡಿಬಹುದು. ಇದು ರಾಯಲ್ ಫ್ಯಾಮಿಲಿ. ನೀನ್ ಯಾಕೆ ಇಲ್ಲಿ ಬಂದೆ? ನಿನಗೇನ್ ಇಲ್ಲಿ ಕೆಲ್ಸ? ನಾನು ಅರ್ಜೆಂಟ್ ಆಗಿ ಬಾತ್ರೂಮ್ಗೆ ಹೋಗ್ಬೇಕು. ಯಾವ ಕಡೆ ಹೋಗ್ಬೇಕು? ಕೆಳಗಡೆನೆ ಹೋಗ್ಬೇಕು. ಕೆಳಗಡೆ ಒಂದು ಬಾತ್ರೂಮ್ ಇದೆ, ಅಲ್ಲಿಗೆ ಹೋಗ್ಬಾ ಅಂತ ಹೇಳಿದೆ. ಅದೇ ಹೋಗೋ, ಇಲ್ಲೇ ಬಂದ್ಬಿಡುತ್ತೆ. ಬಂದ್ ವಿಚಾರಿಸ್ಕೊ. ಬ್ಯೂಟಿಫುಲ್ ಲೊಕೇಶನ್. ಕೂತು ಬ್ಯಾಕಲ್ಲೆಲ್ಲ ಹೊಗೆ ಬರ್ತಾ ಇದೆ. ಅದಕ್ಕೆ ಅಷ್ಟೊತ್ತಿಂದ ಮೂಗು ಮುಚ್ಕೊಂಡು ಕೂತಿದ್ರು. ಇದು ಸ್ವಲ್ಪ ಓವರ್ ಆಗ್ಲಿಲ್ಲ ಮಾವ. ಇವರೆಲ್ಲ ನನ್ನ ಫ್ರೆಂಡ್ಸ್. ರಮಣ ಮಾವ, ನೀವ್ ಆಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಉಂಡ್ರಾ? ಬನ್ನಿ ಉಣ್ಣಿ. ಇದೇನು ಉಣ್ಣೋದು? ಯಾವ ಭಾಷೆನೋ ಇದು? ಅವ್ರ ಊರಲ್ಲಿ ಊಟಕ್ಕಾಗೆ ಕಣ ಅನ್ನೋದು. ಅಯ್ಯೋಲೇ, ಇರೋ ಈಗ ತಾನೇ ಬಂದವ್ರೆ, ಫ್ರೆಶ್ ಆಗ್ಲಿ, ಆಮೇಲೆ ಉಣ್ಕೋತಾರೆ ಅಲ್ವೇನ್ರಪ್ಪ? ಹೋಗ್ರು ಎಲ್ರು ಬಂದವ್ರ ತಾನೆ? ಎಲ್ರು ಬಂದವ್ರೆ. ಖುಷಿ ಆದ್ರೆ ಸ್ವಿಟ್ಜರ್ಲ್ಯಾಂಡ್ ಇದ್ದ ವಿಶ್ವನಾಥನ್ ಮಗಳು ಕಾವೇರಿ ಮಾತ್ರ ಬಂದಿಲ್ಲ. ಜೂನಿಯರ್ ಲೇ ಅಮರ್, ಎಲ್ಲಿಗೆ ಹೋಗ್ತಾವ್ರಿ ಇವರು? ಊರ್ಗೆ. ಯಾಕೆ? ನೋಡಪ್ಪ, ಇದ್ದಕ್ಕಿದ್ದಂಗೆ ಬೇಜಾರು ಮಾಡ್ಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ದಾನೆ. ಅಪ್ಪ ಕಂದ, ಸರ್ವಜ್ಞ ಏನ್ ಹೇಳೋನ್ ಗೊತ್ತಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಅಲ್ರು ಲೇ, ಎಷ್ಟೋ ವರ್ಷಗಳಾದ್ಮೇಲೆ ಇಲ್ಲಿ ಎಂಜಾಯ್ ಮಾಡಕ್ಕೆ ಅಂತ ಬಂದಿದ್ದೀವಿ. ಎಂಜಾಯ್ ಮಾಡೋದ್ ಬಿಟ್ಟು ಊರ್ಗ್ ಹೋಗ್ತಾನಂತೆ. ಊರ್ಗೆ ಅಲ್ಲೇ ನಿನ್ಗೋಸ್ಕರ ಕತ್ರಿನ ಕೈಫು ಶೀಲಾ ಆ ಶೀಲಾಕಿ ಜವಾನ್ ಅಂತ ಡ್ಯಾನ್ಸ್ ಮಾಡ್ಕೊಂಡ ನಿಂತವಳೆ. ನೀವೆಲ್ಲ ಈಗ ತಾನೆ ಕಾಲೇಜ್ ಮುಗಿಸಿರೋ ಉರ್ಪಲ್ಲಿದ್ದೀರಾ, ನೀವೆಲ್ಲ ಎಂಜಾಯ್ ಮಾಡಿ. ನಮ್ಗಿಲ್ಲೇನಿದೆ ಕೆಲಸ, ಮಣ್ಣು. ನಾವು ಹೋಗ್ತೀವಿ. ವಿಜಯ್, ಅಂಕಲ್ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಬಂದ್ರ ಒಳಗೆ ಹೇಳ್ರ ನೀವೆಲ್ಲ. ಇಲ್ಲಪ್ಪ, ನನ್ನ ಫ್ರೆಂಡ್ ಮದ್ವೆ ಇದೆ. ಲೇ, ನಿನ್ ಫ್ರೆಂಡ್ ಮದ್ವೆಗೆ ಹೋಗಿಲ್ಲ ಅಂದ್ರು ಅವ್ನ್ ಮಕ್ಳಾದ್ಮೇಲೆ ಕೂಡ ಹೋಗಿ ನೋಡ್ಕೊಂಡ್ ಬರ್ಬೋದು. ನಾವು 5 ವರ್ಷಕ್ಕ 10 ವರ್ಷಕ್ಕ ಒಂದ್ಸಲಿ ಸೇರ್ತೀವಿ. ಆ ಎಂಜಾಯ್ ಮಟ್ಟು ಇಲ್ಲ ಅಂದ್ರೆ ಹೆಂಗಲ್ಲೇ? ಏನಿದು? 2 ರೇಸ್ ಕುದುರೆಗಳು ಅಂಟ್ಕೊಂಡು ಕೀಲ್ ಕುದುರೆ ಡ್ಯಾನ್ಸ್ ಮಾಡ್ತಾ ಇದ್ದಾವೆ. ಆಯ್ತಪ್ಪ, ಹೋಗು. ಹೋಗ. ಅಯ್ಯೋ, ಚಳವಳಿ. ಅದೇನ್ ಕೋಡ್ಬಾರ್ದು ಹೇಳ್ದನಪ್ಪ? ಅವನ್ ನನ್ನ ಬುಗುರಿ ತರ ಸುತ್ತಿಸ್ತಾರೆ, ಅವನು ಫಿಕ್ಸ್ ಆಗಿದ್ದಾನೆ ಅಂತ. ಸುಬ್ಬಯ್ಯ ಮಾವ. ಸುಬ್ಬಯ್ಯ ಮಾವ ಏನು ಪಾಪಚ್ಚಿ ಕಳ್ಳಿ, ಬಾಯಲ್ಲಿ ಬೆಟ್ಟಿಟ್ಟು ಕರೆಯಕ್ ಬರಲ್ಲ. ಏಯ್, ಬಸವಣ್ಣವ್ರು ಏನ್ ಹೇಳೋರು ಗೊತ್ತೇನೋ? ಗೊತ್ತಿಲ್ಲ ಮಾವ. ಅಯ್ಯೋ ನಿನ್ನ, ನನಗೂ ಗೊತ್ತಿಲ್ಲ. ಅಲ್ಲಪ್ಪ, ಏನೋ ದೊಡ್ಡದಾಗಿ ನಾವು ಹೋಗ್ತೀವಿ ಅಂತ ಬಿಲ್ಡಪ್ ಕೊಟ್ಕೊಂಡು ಹೋಗ್ಬಿಟ್ರಲ್ಲ. ಇವಾಗ ಯಾವ ಮುಖ ಇಟ್ಕೊಂಡ್ ಬಂದ್ರು ಮಾವ?
ಅದೊಂದ್ ದೊಡ್ಡ ಕತೆ ಮಾವ. ಏನ್ರಪ್ಪ ಉಂಡ್ರಾ? ಬಂದ ತಕ್ಷಣ ಉಣ್ಬೇಕು ಅಯ್ಯೋ ಇವ್ನಿಗೆ. ಮಾವ, ಸರಿಯಾದ ಟೈಮಿಗೆ ಬಂದ್ರಿ. ಹೊಟ್ಟೆಲಿ ಯಾಕನ ಮರಿ ಹಾಕ್ಬಿಟ್ಟು ತೈತಕ ಅಂತ ಬಿಡ್ತದೆ. ನಡಿ. ತಟ್ಟೆ ಮೇಲೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡ್ಕೊಂಡು ತಟ್ಟಿ ಚಪ್ಪರ್ಸ್ಕೊಂಡು ತಿನ್ನವನೇ ಈ ಚೀಫ್ ಚಂದ್ರಚೂಡಾನಾಥ್. ಕಟ್ 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 ಛೆ! ಹಿಂಗೇಳಿದ್ರೆ ಬಿಸಿಲ್ ಬಿಡಲ್ಲ, ಚಪಾತಿ ತರ ಚಪ್ಪಲಿ ಬಿಡುತ್ತೆ. ಆಕ್ಷನ್. ತಟ್ಟೆ ಮೇಲೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡ್ಕೊಂಡು ಚಪ್ಪರ್ಸ್ಕೊಂಡು ತಿನ್ನವನೇ ಈ ಚೀಫ್ ಚಂದ್ರಚೂಡಾನಾಥ್. ಅಯ್ಯೋ ಕಟ್ 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 ಕಟ್. ಹಿಂಗೇಳಿದ್ರೆ ಈ ಡೈಲಾಗ್ ಮುಗಿಯಷ್ಟರಲ್ಲಿ ಜನ ಥಿಯೇಟರ್ ಇರಲ್ಲ, ಹೋಟೆಲ್ ಇರ್ತಾರೋ. ಸರಿ ಸರ್, ಹೆಂಗ್ ಹೇಳ್ಬೇಕು ಅಂತ ನೀವ್ ಹೇಳಿ ಸರ್. ನಾನೇ ಯಾಕೋ ಕಲೆನೇ ದೇವ್ರು ಅಂತ ಗೌರವಿಸೋ ರೋಡ್ ಲೋಗ ಯಾಕೆ ಕಮಂಗಿ ಬೇಕಾದ್ರೂ ಹೇಳ್ತೇನೆ. ಸರ್ ನಾನು ಹೇಳ್ತೀನಿ ಸರ್. ಹೇಳು ಸರ್ ಆಕ್ಷನ್ ಹೇಳಿ ಸರ್. ಆಕ್ಷನ್. ತಟ್ಟೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡಿ ಅಂತ ಚಪ್ಪಿಸ್ಕೊಂಡು ತಿನ್ನೋನೆ ಈ ಚಂದ್ರಚೂಡಾನಾಥ್. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಸೂಪರ್. ಏಯ್ ಹೋಗಿ ಇವ್ರ ಜೊತೆ ಟಚ್ ಅಪ್ ತರ ಕೆಲಸ ಮಾಡು, ಟ್ಯಾಲೆಂಟ್ ಇಂಪ್ರೂವ್ ಮಾಡ್ಕೋ. ಸರ್ ನೀವೇ ನನ್ ಪಿಕ್ಚರ್ ಹೀರೋ. ನನಗೇನಂತ ತರ್ದಿಲ್ಲ ಸರ್. ಈ ಸೀದೋಗ್ರ ಮುಖ ಇಟ್ಕೊಂಡು ಯಾಕೆ ಮಾಡಿಸ್ಕೊಳ್ಳಿ. ನಿಮ್ ಸಿನಿಮಾಗ ಒಂದ್ ದೊಡ್ಡ ನಮಸ್ಕಾರ. ಚಪಾತಿ ತಟ್ಟ ಹೋಗ. ಸರ್ ಎಮೋಷನ್ ಅಲ್ಲಿ ನೀವೇ ನನ್ ಹೀರೋ ಅಂತ ಕಮಿಟ್ ಆಗ್ಬಿಟ್ಟೆ. ನಿಮ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ತಾನೆ? ಇಂಟ್ರೆಸ್ಟ್ ಇರೋದಕ್ಕೆ ಸರ್ ತಗೊಂಡಿರೋ ಸಾಲಕ್ಕೆ ಇವತ್ತಿಗೂ ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ. ವೆರಿ ಗುಡ್ ಸರ್, ಐ ಆಮ್ ಸೋ ಹ್ಯಾಪಿ. ಯಾವ್ದಕ್ಕೆ ಸಾಲ ಕಟ್ತಾ ಇರೋದಕ್ಕ? ಅಲ್ಲಲ್ಲ, ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇರೋದಕ್ಕೆ. ಸರ್ ನಂದು ಬರೀ ಒಂದು ಬಿಟ್ ಆಕ್ಟಿಂಗ್ ನೋಡಿದ್ದಕ್ಕೆ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ರಲ್ಲ. ನನ್ನ ಹತ್ರ ಎಷ್ಟೊಂದು ಆಲ್ಬಮ್ಸ್ ಇದೆ. ಆ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ಕುಣಿದು ಕುಪ್ಪಳಿಸ್ಬಿಡ್ತೀರಾ ಸರ್. ನೋಡ್ತೀರಾ ಸರ್? ನೋಡ ಬನ್ನಿ ಸರ್. ಕಮಾನ್. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗಲ್ಲ. ಮೋದಖಾರಿ ಏನ್ ಕಾಕಿ ಕದರ್ ಸರ್, ಕೊಡೋ ಕಾಸ್ಗಿದೊಂದು ಸ್ಟೈಲ್ ಸಾಕು. ಸೂಪರ್. ಇನ್ನೊಂದು ಮಾತು ನಮ್ಮ ದೇಶದ ಬಗ್ಗೆ ನಮ್ಮ ಜನರ ಬಗ್ಗೆ ಮಾತಾಡಿದ್ರೆ ಚುಚ್ಕೊಂಡ್ಬಿಡ್ತೀನಿ, ನಾನೇ ಚುಚ್ಕೊಂಡ್ಬಿಡ್ತೀನಿ. ನಮ್ಮ ದೇಶನ, ನಮ್ಮ ಇಂಡಿಯಾನ ಆ ಸ್ಟುಪಿಡ್ ಇಂಗ್ಲೆಂಡ್ಗೆ ನಾನು ಇಂಗ್ಲೆಂಡ್ಗೆ ಹೋಲಿಸ್ತೇನೆ. ನೀನು ಇದೇ ತರ ಇಂಗ್ಲೆಂಡ್ ಅಲ್ಲಿ ಏನಾರು ಜನ ನುಗ್ಗಿ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕ ಜನ ಸೇರಿರೋರು ರಾಧಾಂತ ಮಾಡಿರೋರು. ಆದ್ರೆ ನಮ್ಮ ದೇಶದ ಜನ ಹಂಗಲ್ಲ, ಗಾಂಧಿನ ಫಾಲೋ ಮಾಡ್ತಾರೆ. ಆ ದೇಶದಲ್ಲಿ ಜೀಸಸ್ ನ ಪೂಜಿಸ್ತಾ ಇದ್ದಾರೆ, ಆದ್ರೆ ನಮ್ಮ ದೇಶದಲ್ಲಿ ಜೀಸಸ್ ನ ಫಾಲೋ ಮಾಡ್ತಾರೆ. ಜೀಸಸ್ ಏನ್ ಹೇಳಿದ್ರು ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರ್ಸ್ಕೊಂಡ್ರು. ನೋಡ್ಯಾ ನೋಡಿ ಹೆಂಗ್ ಸೈಲೆಂಟ್ ಆಗಿ ನಿಂತ ನೋಡ. ಕೆನ್ನೆ ಕೊಡ್ದು ಸೈಲೆಂಟ್ ಆಗಿ ನಿಂತ ಕಣ. ಇದು ನಮ್ಮ ದೇಶ, ಇದು ಶಾಂತಿ ಸೌಹಾರ್ದತೆ ಉಳಿಸ್ಕೊಂತಾ ಇದಾರೆ. ಜೀಸಸ್ ಏನ್ ಹೇಳಿದ್ರು, ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರ್ಸ್ಕೊಂಡ್ರು. ನೋಡ ಹೊಡಿತೀನಿ, ಇನ್ನೊಂದು ಕೆನ್ನೆ ಹೊಡಿತೀನಿ ಕಣ. ಇದು ನಮ್ಮ ದೇಶ, ಇದು ಶಾಂತಿ ಸೌಹಾರ್ದತೆ ಇರೋ ದೇಶ. ಇದು ಚಪ್ಪಲಿ ದಟ್ರು, ಇದು ನಮ್ಮ ದೇಶ ಬೈದ್ಯ. ಇದು ಸರ್ ರೆವಲ್ಯೂಷನ್ ಅಂದ್ರೆ ಏನ್ ಡೈಲಾಗ್ ಸರ್. ಯು ಆರ್ ದ ರಿಯಲ್ ಸ್ಟಾರ್. ಮುಚ್ಚಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸುಖ ನಿನಗೆ. ಎಲ್ಲಿ ಕಟ್ಟಲೆ ನೀಡುವ ಅಧಿಕಾರವಿರುವುದು ನಿಮಗಲ್ಲ. ಇನ್ನೊಂದು ಬಿಟ್ಟಿದೆ ಸರ್, ಅದನ್ನ ನೋಡ್ಬಿಡಿ ಸರ್. ಇದು ನಮ್ ಶಿವರಾಜ್ ಕುಮಾರ್ ಅಲ್ಲ ಸರ್. ನಾನ್ ಸರ್ ಬೂದಿ ಬೆಳ್ಕೊಂಡಿರೋದ್ರಿಂದ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ನಂದೇ ಪರ್ಫಾರ್ಮೆನ್ಸ್. ಮೈಯೆಲ್ಲ ವಿಭೂತಿ ಸಾಲು ಯಾರೋ ಅವನ್ ಯಾರೋ ಜೋಗಯ್ಯ. ಇಷ್ಟ್ ದಿನ ಎಲ್ಲಿದ್ರಿ ಸರ್ ನೀವು? ಸರ್ ಅದು ಸಾಲಗಾರರ ಕಾಟ ತಡಿಲಾರ್ದೆ ಬೀದರ್ ಕೋಟೆಯಲ್ಲಿ ಬಚ್ಚಿಟ್ಕೊಂಡಿದ್ದೆ ಸರ್. ನಾನು ಏನಾದ್ರೂ ಪಿಕ್ಚರ್ ಮಾಡಿದ್ರೆ ಆ ಪಿಕ್ಚರ್ ಹೀರೋ ನೀವೇ ರೀ. ನಿಮ್ಮ ಸ್ಕ್ರೀನ್ ನೇಮು ಕಮಂಗಿ ಕಿಡ್ನಿ. ಯಾಕೆ ಜಾನಿ ಲಿವರ್ ಇಲ್ವಾ? ಫೇಮಸ್ ಆಕ್ಟರ್, ಅವ್ರಿಗೂ ಲಿವರ್ ಚೆನ್ನಾಗಿ ವರ್ಕ್ ಆಗ್ತಿತ್ತು. ನನ್ಗೆ ಕಿಡ್ನಿ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಆದ್ರೆ ಪ್ರೊಡ್ಯೂಸರ್ ಈ ಪ್ರಾಜೆಕ್ಟ್ ನಾ ಮಾಡಲ್ವಂತೆ. ಇದೇ ಪ್ರಾಬ್ಲಮ್. ಹೊಸ ಟ್ಯಾಲೆಂಟ್ ನ ಗುರುತಿಸಿ ಪ್ರಯತ್ನ ಮಾಡೋಣ ಅಂದ್ರೆ ಯಾರು ಮುಂದಕ್ಕೆ ಬರಲ್ಲ. ಎಷ್ಟ್ ದಿನ ಅಂತ ಹಳೆ ಮುಖಗಳನ್ನೇ ನೋಡೋದು? ಸರ್ ಇಷ್ಟಕ್ಕೆ ಯಾಕೆ ಸರ್ ಟೆನ್ಷನ್? ನೀವು ಮನಸ್ಸು ಮಾಡಿದ್ರೆ ಯಾರೋ ಯಾಕೆ ನೀವೇ ಪ್ರೊಡ್ಯೂಸ್ ಮಾಡ್ಬೋದು ಸರ್. ಹೇಗೆ ಸರ್? ನಿಮ್ ಮಾವ ಅದೇ ಬ್ಯಾಂಕಾಕ್ ಬದ್ರಿನಾಥ್, ಅವರು ಬಳ್ಳಾರಿಲಿರೋ ಮೈನಿಂಗ್ ಲ್ಯಾಂಡ್ ನ ಸೇಲ್ ಗಿಟ್ಟಿದ್ದಾರೆ. ಅದನ್ನ ಯಾರಿಗಾದ್ರೂ ಮಾರ್ಸಿದ್ರೆ ಕಮಿಷನ್ ಬರಲ್ವಾ? ನಾನು ಕ್ರಿಯೇಟರ್, ಮೀಡಿಯೇಟರ್ ಅಲ್ಲ ಸರ್. ಆಗಲ್ಲ ಅಂದ್ರೆ ಹೆಂಗಿ ಸರ್? ನನ್ ಮಾತು ಕೇಳಿ ಸರ್. ನನಗೋಸ್ಕರ, ನಿಮ್ಗೋಸ್ಕರ, ನನ್ನ ಫ್ಯೂಚರ್ಗೋಸ್ಕರ ದುಡ್ಡು ಬೇಕೇ ಬೇಕಲ್ವಾ ಸರ್? ಅದಕ್ಕೆ ಸ್ಕ್ರೀನ್ ಪ್ಲೇ ಕೆಲಸ ಬಿಟ್ಟು ಬಯರ್ ಹುಡುಕ್ಲಾ? ಬೈಯರ್ ನನ್ನ ಹತ್ರ ಇದಾರೆ. ಹೌದಾ? ಯಾರು? ಮಿನಿಸ್ಟರ್ ನರಸಿಂಹ. ಸೊ ಬೈಯರ್ ಪ್ರಾಬ್ಲಮ್ ಸಾಲ್ವ್ಡ್. ಕಮಿಷನ್ ಎಷ್ಟು ಬೇಕು ಸರ್? 1% ಅಂದ್ರೂ 4 ಕೋಟಿ. ಕಂಜೂಸ್ ತನ ಬೇಡ. ಟೇಕ್ 2%. ಸಿನಿಮಾನ ಗ್ರ್ಯಾಂಡ್ ಆಗಿ ಮಾಡಿ, ಗ್ರ್ಯಾಂಡ್ ಆಗಿ. ಸರ್ ಮೋಸ ಅಲ್ವಾ? ಯಾವುದು ಸರ್ ಮೋಸ? ಆ ನನ್ ಮಗ ಎಷ್ಟು ಜನರ ತಲೆ ಹೊಡೆದು ಸಂಪಾದನೆ ಮಾಡವನಂತ ನನಗ್ ಗೊತ್ತು. ನೀವು ಫೀಲಿಂಗ್ಸ್ ನ ಬಿಡಿ, ಫ್ರೇಮಿಂಗ್ಸ್ ಬಗ್ಗೆ ಯೋಚನೆ ಮಾಡಿ. ಆಯ್ತು ಕಮಂಗಿ. ಕಮಂಗಿ ಕಿಡ್ನಿ. ಕಮಂಗಿ ಕಿಡ್ನಿಗೆ ಇನ್ನು ಜನ್ಮದ
ಜೀವನದಲ್ಲಿ ಅವನ ಜೊತೆ ಮಾತಾಡಲ್ಲ. ಲೇ, ಎಂಟ್ರಿ ರಾಂಗ್ ಆಗಿದ್ರೆ ಎಫೆಕ್ಟ್ ಕೂಡ ರಾಂಗ್ ಆಗೇ ಇರುತ್ತೆ. ಯಾವ ಪೊಲೀಸ್ ಆಪರೇಷನ್ ಅಲ್ಲಿ ಇದ್ನೋ ಏನೋ, ನೀನು ಅರ್ಥ ಮಾಡ್ಕೊಳೆ. ಏನ್ ಡೈರೆಕ್ಟ್ರೆ, ಆ ಹುಡುಗಿಗೆ ಹಂಗ್ ಹೊಡೆದು ಕಳ್ಸ್ಬಿಟ್ರಿ. ಇನ್ನೇನ್ ಮತ್ತೆ ಅವಳು ನಿಮ್ ಜೊತೆ ಹೀರೋನ್ ಆಗಿ ಮಾಡ್ಬೇಕಂತ. ನನ್ ಜೊತೆನಾ? ಚೆನ್ನಾಗಿದ್ಲಲ್ಲ ಕಮಂಗೆ. ನಿಮ್ಗೇನ್ ಹುಚ್ಚ? ನಿಮ್ ರೇಂಜ್ಗೆ ನಾನೊಂದು ಐಶ್ವರ್ಯ ರಾಯ್ನು, ಅನುಷ್ಕಾ ಶೆಟ್ಟಿ ಆ ರೇಂಜ್ ಹೀರೋನ್ ಹಾಕ ಅನ್ಕೊಂಡ್ರೆ ನೀವೇನು ಹೊಸಬ್ರಿಗೆ ಮನೆ ಹಾಕ್ತಿದಿರಲ್ಲ. ನೀವು ಆ ರೇಂಜ್ಗೆ ಫಿಕ್ಸ್ ಆಗ್ಬಿಡಿ. ನಮಗೂ ಸ್ವಲ್ಪ ಪ್ಯಾಡಿಂಗ್ ಗಿಡಿಂಗ್ ಎಲ್ಲ ಬೇಕಲ್ಲ. ಬನ್ನಿ, ನಮ್ಮ ಮಿನಿಸ್ಟರ್ನ ಪರಿಚಯ ಮಾಡ್ತೀನಿ. ಎಸ್, ಬನ್ನಿ ಸರ್. ಭುವನೇಶ್ವರ್ ಅಂತ. ಹಾ, ಹಲೋ. ಬಳ್ಳಾರಿ ಅವರು. ಈ ಬ್ಯಾಂಕ್ ಆಗಿ ಬದ್ರಿನಾಥ್ ಇದಾರಲ್ಲ, ಅವ್ರ ಅಳಿಯ. ಒಂದ್ ವಿಷಯ ಗೊತ್ತಾ, ಇವ್ರ ಮಾತನ್ನ ಅವ್ರು ಮೀರಲ್ಲ, ಇವ್ರು ನನ್ ಮಾತ್ ಮೀರಲ್ಲ. ಸಂತೋಷ, ತುಂಬಾ ಸಂತೋಷ. ನೀವು ನಿಮ್ ಮಾವ ಅವ್ರನ್ನ ಕರ್ಸಿದ್ರೆ ಲ್ಯಾಂಡ್ ಡೀಲಿಂಗ್ ವಿಷಯನೆಲ್ಲ ಮಾತಾಡಿ ಮುಗಿಸ್ಬಿಡ್ಬೋದು. ನಮ್ ಪಾರ್ಟ್ನರ್ಸ್ ಎಲ್ಲ ರೆಡಿ. ನಮ್ಮ ಮಾವ ಈಗ ಎಂಟರ್ಟೈನ್ಮೆಂಟ್ ಮೂಡಲ್ ಇದಾರೆ, ಸೊ ಇನ್ವೆಸ್ಟ್ಮೆಂಟ್ ಮೂಡಕ್ ಬರೋ ಡೌಟ್. ಮೀಟಿಂಗ್ ನಾಳೆ ಇಟ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಡನ್ ಸರ್, ಥ್ಯಾಂಕ್ಸ್. ಅಣ್ಣ, ನಿನ್ನೆ ಸಾರು ಕ್ಲಬ್ ಅಲ್ಲಿ ಒಳ್ಳೆ ಮೂಡ್ ನಲ್ಲಿದ್ರು. ಹಣನ ಒಳ್ಳೆ ಕಡ್ಲೆ ಪುರಿ ಎಷ್ಟಂಗೆ ಸಿಗ್ತಾ ಇದ್ರು. ಹೌದೌದು, ಆರ್ಸ್ಕೊಂಡವ್ರು ಹೇಳ್ತಿದ್ರು ಸುಮಾರು 10 ಲಕ್ಷ ಇರಬಹುದು ಅಂತ. ಏಯ್, ನೀನು ಕಾಫಿ ಸಪ್ಲೈಯರ್, ಕ್ಯಾಶಿಯರ್ ಅಲ್ಲ. ಹೋಗಿ ಎಲ್ರಿಗೂ ಕಾಫಿ ತಗೊಂಡ್ ಹೋಗೋ. ಆಯ್ತಾಯ್ತು. ಏನ್ ಸರ್ ಇದು? ನೀವ್ ನನ್ ಹೀರೋ ಸರ್, ನಿಮ್ ಕೈಲಿ ಕಾಫಿ ತರ್ಸದ? ಏನ್ ಮಾಡ್ತೀರಾ ಸರ್? ದೊಡ್ಡ ಹೀರೋ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನೀವೇನ್ ಫೀಲ್ ಮಾಡ್ಬಿಡಿ, ನಾನು ಇದನ್ನೊಂದು ಕ್ಯಾರೆಕ್ಟರ್ ತರ ಫೀಲ್ ಮಾಡ್ತಾ ಇದ್ದೀನಿ. ಕಾಫಿನಾ ಟೀನಾ? ಟೀ. ಎಸ್, ಟೀ ರೆಡಿ. ನೀವಾ? ಚಲ್ತೆ ಎಲ್ಲೋ ತಗೊಳ್ಳಿ ಸರ್. ಥ್ಯಾಂಕ್ ಯು. ಬುದ್ಧಿ ಬಿಡುವ. ಹೇ, ಕಣ್ ಕಾಣಲ್ವ ನಿನ್ಗೆ? ಏನ್ ಸರ್ ಇಷ್ಟೆಲ್ಲ ಅವಮಾನನ? ಏನ್ ಮಾಡ್ತಾರೆ ಸರ್? ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಇಲ್ಲಿ ನೋಡಿ. ಏನ್ ಸರ್ ಇದು? ನನ್ನ ನಾಲಿಗೆ ಒಳಗೆ ಮಚ್ಚೆ ಇದೆ. ನನಗೆ ಅವಮಾನ ಮಾಡಿದ್ರು ಸರ್ವನಾಶ ಆಗೋಗ್ಬಿಡ್ತಾರೆ. ನಾಯಿ ತರ ಸಾಯ್ತಾನ ನೋಡು. ಗುಡ್ ಸರ್. ಈ ಎಮೋಷನ್ಗಳೆಲ್ಲ ನಿಮ್ ತಲೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಓಕೆ ಸರ್. ನೀವು ದೊಡ್ಡ ಸ್ಟಾರ್ ಆದ್ಮೇಲೆ ಇದನ್ನೆಲ್ಲ ನಿಮ್ ಲೈಫ್ ಟೈಮ್ ಇಂಟರ್ವ್ಯೂ ಹೇಳ್ಕೋಬಹುದು. ಕಾಫಿ ತುಂಬಾ ಚೆನ್ನಾಗಿತ್ತು. ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಸರ್, ನಿಮ್ಮನ್ನ ರಿಸೀವ್ ಮಾಡಿದವನು ನಾನು. ಸರ್, ನಿಮ್ಮನ್ನ ಸೆಂಡ್ ಆಫ್ ಕೊಡೋನು ನಾನೇ. ಅದನ್ನ ಅವ್ರು ಕೊಡ್ತಾರೆ. ಆ ಬುವಿ ಲೆಟ್ಸ್ ಮೂವ್. ಬರೀ ಕಾಫಿ ಕೊಟ್ಟಿದ್ದಕ್ಕೆ 2 ಲಕ್ಷ. ನೀವೊಂದು ಕೊಟ್ರೆ 3 ಆಗುತ್ತೆ. ಯಾಕೆ ಫೀಲಿಂಗ್ಸು? ಪಾರ್ಟ್ನರ್ಶಿಪ್ ಅಲ್ಲಿ ಒಬ್ಬ ಕಮ್ಮಿ ಆದ, ಪ್ರಾಫಿಟ್ ಅಲ್ಲಿ 1% ಜಾಸ್ತಿ ಆಯ್ತು ಅಂತ ಖುಷಿ ಪಡಿ. ರೇ ರಾಮು, ಸೋಮ ಎಲ್ಲೋ? ನೆನ್ನೆಯಿಂದಾನೆ ಕಾಣ್ತಾ ಇಲ್ಲ. ಯಾವ ಹೋಗಿ ಅಲಿತಾ ಇದ್ದಾನೋ ಏನೋ. ನೀನು ಏನ್ ಕಮ್ಮಿ ಇಲ್ಲ ಬಿಡು. ಏನ್ ಸರ್, ನೀವ್ ಹೇಳ್ದಂಗೆ ಆಯ್ತು. ನಾನೇನಪ್ಪ ಹೇಳಿದೆ? ನಿಮ್ ನಾಲ್ಗೆ ಮೇಲೆ ಮಚ್ಚೆ ಇದೆ, ಇವನು ನಾಯಿ ತರ ಸಾಯ್ತಾನೆ ಅಂತ ಹೇಳಿದ್ರಿ. ಹಾಗೆ ಆಯ್ತು. ದಯವಿಟ್ಟು ನಿಮ್ ಬಾಯಿಂದ ನಾನು ದೊಡ್ಡ ಡೈರೆಕ್ಟರ್ ಆಗ್ತೀನಿ ಅಂತ ಹೇಳ್ಬಿಡಿ ಸರ್. ಹೇಳೋಣ, ಖಂಡಿತ ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮ್ ನೋವು ನನಗೆ ಅರ್ಥ ಆಗ್ತಾ ಇದೆ. ಅವ್ರು ಸತ್ರು ಅಂತ ನಾವು ಸಾಯಕ್ಕಾಗತ್ತಾ? ಅದು ಅಲ್ಲದೆ ದೊಡ್ಡ ಲ್ಯಾಂಡ್ ಡೀಲ್ ಮುಂದಿದೆ. ಡಲ್ ಆಗಿದ್ರೆ ಹೇಗೆ? ಧೈರ್ಯ ತಗೊಳ್ಳಿ. ನನಗೆ ಸ್ವಲ್ಪ ಲ್ಯಾಂಡ್ ಕೆಲಸ ಇದೆ, ಮತ್ತೆ ಬಂದು ಸಿಗ್ತೀನಿ. ನಾನು ಹೇಳೋದೆಲ್ಲ ಸತ್ಯ. ಕಮಂಗಿ ಅವರ ಸರ್, ಕಿಡ್ನಿ ಸೇರಿಸಿ ಡೈರೆಕ್ಟ್ರೆ, ವರ್ಕೌಟ್ ಆಗುತ್ತೆ. ಸರಿ, ಇದರಲ್ಲಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇದೆ. ಅವರೆಲ್ಲ ಫೀಲಿಂಗ್ ಇದ್ದಾರೆ. ರಿಲ್ಯಾಕ್ಸ್ ಆದ್ಮೇಲೆ ಓಕೆ ಓಕೆ ಓಕೆ. ಅಂದಾಗೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಏನು? ನಮ್ ಪಿಕ್ಚರ್ಗೆ ನಿಮಗೆ ಹೀರೋನ್ ಆಗಿ ಮೋಹಕ ತಾರೆ ರಮ್ಯಾ ಫಿಕ್ಸ್ ಆಗಿದೆ. ನಿಜವಾಗ್ಲೂ 100% ಕಮಂಗಿ. ಅವರು ಈ ಸಿನಿಮಾಗೋಸ್ಕರ 3 ಸಿನಿಮಾ ಬಿಟ್ಟಿದ್ದಾರೆ. ನಿನ್ನ ಮಿಲನ ಬಂದ್ರು. ಪ್ಲೀಸ್ ಇವ್ರು ಯಾರು? ಇವರು ನಮ್ಮ ಮಾವನವರ ಲೋಕಲ್ ವೈಫ್. ಸೌಂಡಿಂಗ್ ಹೊಸದಾಗಿದೆಯಲ್ಲ. ನಮ್ಮ ಮಾವನವ್ರು ಯಾವ್ದೇ ಊರಿಗೆ ಹೋದ್ರು ಒಂದ್ ಚಿಕ್ಕದಾದ ಮನೆ, ಒಂದ್ ಚೊಕ್ಕದಾದ ಹೆಂಡತಿ ಇರ್ತಾರೆ. ಇವ್ರ ಹೆಸರು ಆಜಾ. ಯಾರು ಕರೆದ್ರು ಬರ್ತಾರ?
ನನ್ ರಾಜ ಕರೆದ್ರೆ ಮಾತ್ರ ಈ ಆನೇಕಲ್ ಜಾನಕಿನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅಜಾ ಅಂತಾರೆ. ಬನ್ನಿ ಮೇಡಮ್. ಲೇ ಆಜಾ ಬ್ಯೂಟಿಗೆ ಜ್ಯೂಸ್ ತಗೊಂಬರ. ನಿಮ್ಗೆಲ್ಲ ಹಾಟು, ನಂಗ್ ಮಾತ್ರ ಸಾಫ್ಟಾ. ನಾನು ಹಾಟು ತಗೋತೀನಿ. ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೊಳ್ಳಮ್ಮ, ಸ್ಟ್ರಾಂಗ್ ಆಗಲ್ವಾ? ನಿನಗಿಂತ ಸ್ಟ್ರಾಂಗ್. ಭರತ್ ನಿಮಗೆ ನನ್ಗೆ ಸ್ಮೆಲ್ಲೇ ಸಾಕು. ಒಳ್ಳೇದಾಯ್ತು, ಖರ್ಚಿಲ್ದಂಗೆ ಪಾರ್ಟಿ ಮಾಡ್ಬಿಡ್ಬೋದು. ಈಗ ವಿಷಯಕ್ಕೆ ಬಂದ್ಬೋಣ. ಎಲ್ರು ಟೈಟ್ ಆದ್ರೆ ಆಮೇಲೆ ಡೀಲ್ ಮುಗಿಯಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಐದೇ ನಿಮಿಷ ಗ್ಯಾಪ್ ಅಲ್ಲಿ ಕತ್ಲಲ್ಲಿ ಸೌಂದರ್ಯ ಸಮಾರಾಧನೆ ಆಗೋಯ್ತಾ? ಏನಾಯ್ತಾ? ಹೊಸ ಗಾಡಿನ ಗ್ಯಾರೇಜ್ ತಂದು ಬಿಚ್ಚಿ ಬೆತ್ತಲೆ ಮಾಡಿ ಬಿಸಾಕಂಗಾಯ್ತು. ಯಾರ ಈ ಕೆಲಸ ಮಾಡಿದ್ದು? ಹೇಳ್ರ, ಮಾಡ್ಬಾರ್ದಲ್ಲ ಮಾಡಿ ಮಳ್ಳ ಕೂತಿದ್ದೀರಾ? ನಾವಲ್ಲ. ಓಹೋ, ಅಂದ್ರೆ ನಮ್ಮ ಮಾವ ವೇಸ್ಟ್ ಬಾಡಿ, ನಮ್ಮ ಮಾವ ಕೈಲಾಗ, ನಮ್ಮ ಮಾವ. ಯಾಕಪ್ಪ ಈ ಸಂದರ್ಭದಲ್ಲಿ ನನ್ನ ಪುರುಷತ್ವನ ತೂಕಕ್ಕಾಗ್ತೀಯಾ? ಸುಮ್ನಿರಪ್ಪ. ನಿಮ್ಗೆ ಗೊತ್ತಾಗಲ್ಲ, ಸತ್ಯ ಗೊತ್ತಾಗ್ಬೇಕು. ಬಾಯಿ ತೆಗೆದ್ರೆ ಗೊತ್ತಾಗುತ್ತೆ ಸ್ವೀಟ್ ತಿಂದವನ್ ಯಾರು ಅಂತ. ಹಂಗ್ ಮಾಡಕ್ಕಾಗಲ್ಲ, ಸುಮ್ನಿರಪ್ಪ. ನಮಗೆ ಇವ್ರ ಸವಾಸನು ಬೇಡ, ಈ ಡೀಲು ಬೇಡ. ಇಂತ ಚಿಕ್ಕ ವಿಷಯಕ್ಕೆಲ್ಲ ಡೀಲ್ ಯಾಕೆ ಕ್ಯಾನ್ಸಲ್ ಮಾಡ್ಬೇಕು ಸರ್? ಖುಷಿ ಏನ್ರಿ? ಸುಭದ್ರೆಯಾದ ಸುಮಿತ್ರೆ ನನ್ನ ಆಜ, ಅವಳ ಶೀಲ ಹೋಗಿದ್ದು ಚಿಕ್ಕ ವಿಷಯ ಏನ್ರಿ ನಿಮ್ಗೆ? ಅಲ್ಲ ನೋಡಿ, ಬೇಕಾದ್ರೆ ಎಲ್ರ ಪರವಾಗಿ ನಾನು ಇವ್ರ ಕಾಲ್ ಹಿಡ್ಕೊತೀನಿ. ಅಯ್ಯೋ, ಇವರೆಲ್ಲ ಸಿಕ್ಕಿದ್ದನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ಇವನ್ ತಿರ್ಗಾ ಕಾಲ್ ಹಿಡ್ಕೋತಾನಂತೆ. ಡೀಲ್ ಇಸ್ ಕ್ಯಾನ್ಸಲ್. ಅಯ್ಯೋ ಬಸ್, ಏನ್ ಬಸ್ ಡೀಲ್ ಕ್ಯಾನ್ಸಲ್ ಅಂತ ಅವನೇ? ನಮ್ ಫಿಲ್ಮ್ ಗತಿ. ರಾತ್ರಿ ನಿಮ್ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಮಾವನ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನೀವು ನಮ್ಮ ಮಾವನ್ ಸಪೋರ್ಟ್ ಮಾಡ್ತಾರ, ಆಕ್ಟ್ ಮಾಡಿ, ಓವರ್ ಆಕ್ಟ್ ಮಾಡಿ. ಲೇ ನರಸಿಂಹ, ಏಯ್, ನನ್ನೇ ಹೆಸರಿಟ್ ಕರಿತೇನೋ? ಹೆಸರು ಯಾಕ ಕರಿ ಹಚ್ತಾನೆ, ಇನ್ನೇನ್ ಕೆರಿ ಯಾಕ? ನೀವ್ ಮಾಡಿರೋ ಅಲ್ಕ ಕೆಲ್ಸಕ್ಕೆ ನನ್ನ ಮಕ್ಕಳೇ ನಿಮ್ಗೆ ಕಿತ್ತೋಗಿರೋ ಚಪ್ಪಲಿ ತಗೊಂಡು ನೋಡ್ಬೇಕಲ್ಲೇ. ಮುಚ್ಚೋ ಬಾಯಿ, ಸಾಯಿಸ್ಬಿಡ್ತೀನಿ ನಾ. ಲೇ, ನನ್ನ ಸಾಯಿಸಕ್ಕೆ ನಿನಗೆ ನೈಫೋ ಗನ್ನೋ ಬೇಕಲೇ? ನಿನ್ನ ಸಾಯಿಸಕ್ಕೆ ನನಗೆ ನಾಲಿಗೆ ಸಾಕು, ಅದ್ರಲ್ಲೇ ಎದ್ದು ಬಿಡ್ತೀನಿ. ಚೆಕ್ ಪೋಸ್ಟ್ ಗಳಲ್ಲಿ ಲಾರಿ ಡ್ರೈವರ್ ಗಳೆಲ್ಲ ಉಪಯೋಗಿಸ ಹೆಂಗ್ಸಿದ್ದಂಗ ಅವಳ ನಾನ್ ಮುಟ್ತೀನ. ಏನು ನಮ್ಮ ಮಾವನ್ಗೆ ಆವಾಜ? ನಮ್ಮ ಮಾವ ಒಂದ್ಸಲ ಆಗ್ಲಾದ್ಮೇಲೆ ಮುಗೀತು. ಕರೆಕ್ಟ್ ಹೇಳಿ ಮಯ್ಯ, ಹೋಗಿರೋದೆ ನಂದಿನಿ ಆಲ ಶೀಲ. ಏಯ್ ಕಮಂಗಿ, ಬೇಡ, ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಮುಟ್ಟಾಳ, ಯಾರೋ ನೀನಲ್ಲೇ ಹೇಳಿದ್ರೆ ಗೊತ್ತಾಗೋದು. ನಾನೊಂದು ಕಾಲ್ ಮಾಡಿದ್ರೆ ಸಾಕು, ನಾಯಕ್ ಬಾಯಿಲಿರ್ತಾನೆ. ನಾಯಕ ನಾಲಾಯಕ ಬರ ಕೇಳ್ರಿ ನೋಡೋಣ. ನಮ್ಮ ಮಾವನು ಟೈಗರ್ ಪ್ರಭಾಕರ್, ಹೋಟೆಲ್ ಸೆಲ್ಟಾನ್, ರೂಮ್ ನಂಬರ್ 203. ಕಾರಲ್ಲಾಗ್ಲಿ ಕಾಲಲ್ಲಾಗ್ಲಿ, ಡೇ ಆಗ್ಲಿ ನೈಟ್ ಆಗ್ಲಿ, ಸಿಂಗಲ್ ಆಗ್ಲಿ, ಸೈನ್ಯನೇ ಬರ್ಲಿ, ನಮ್ಮ ಮಾವ ಜನ ಕಟ್ಟೋದು. ಸೂಪರ್ ಹೇಳಿ ಮಯ್ಯ. ಆಜಾ ಮೇರೆ ದಿಲ್ ಕರಾಣೆ ಆಜಾ. ಬಿಡತಾರೆ ತಿರ್ಗಾ ಕೈ ಹಾಕ್ಬಿಟ್ರ ಬಿಡ್ರ. ಬರೀ ತರ್ಲೆ ಮಾಡ್ರಿ, ಓದೋದೊಂದ್ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀರಾ. ಇದೇನು ಕಾಲೇಜಾ ಇಲ್ಲ ಕಾಫಿ ಡೇನಾ? ಶಿಸ್ತಿರ್ಬೇಕು. ಒಂದ್ ಕೋಲ್ಡ್ ಕಾಫಿ ಬರ್ಲೆ? ಯಾರಪ್ಪ ಅದು? ಕಾಫಿ ರೆಡಿ ಇದೆಯಪ್ಪ, ಐಸ್ ಮಾತ್ರ ನೀನ್ ಇಟ್ಕೋಬೇಕು. ನಾನ್ ಸೆನ್ಸ್ ತಂದು ಈ ವಯ್ಯ ಶಿಸ್ತು ಅಂತ ಸುಸ್ತಾಗಿ ಸತ್ತೋಗ್ಬಿಡ್ತಾನ ಅಷ್ಟೇ. ಶಿಸ್ತು ಅದ್ ನಮಗ್ ಗೊತ್ತು. ಓ, ನನಗ್ ಗೊತ್ತಿಲ್ಲ ಅಂತ ಬೋರ್ಡ್ ಮೇಲೆ ಬರ್ದಿದ್ದೀರಾ? ಶಿಸ್ತಿಗೆ ಶಿಸ್ತು. ತೋರಿಸ್ತೀನಿ ಶಿಸ್ತು ಏನಂತ. ಇವತ್ತಿನ ಪಾಠ ಮಲಗಿದ್ದೇನಪ್ಪ? ವೆರಿ ಗುಡ್ ವೆರಿ ಗುಡ್. ಎದಾಳೆ ಮ್ಯಾಕೆ ಮುಗೀತು. ಗ್ರಾವಿಟೇಷನ್ ಅಂದ್ರೆ ಏನು? ಅದು ಹೇಳು. ಆಕರ್ಷಣೆ ಸರ್. ಆಕರ್ಷಣೆ ಏನು? ಸೆಕ್ಸ್ ಪಿಕ್ಚರ್ ಹೇಳ್ದಂಗೆ ಹೇಳ್ತಾನೆ. ಕೂತ್ಕೊಳ್ಳೋ, ಮುಖ ನೋಡು, ಡರ್ಟಿ ಪಿಕ್ಚರ್ ವಿಲನ್ ಇದ್ದಂಗ ಅವನೇ. ಏನೋ ನೀನ್ ಅವತಾರ, ಮರುಭೂಮಿಯಲ್ಲಿ ಕುರ್ಚಿಲ್ ಗಿಡ ಇದ್ದಂಗಿದೆ ನಿನ್ ಕೂದ್ಲ. ಸರ್, ನನ್ಗೊಂದು ಡೌಟು. ಒಂದೇ ಒಂದು ಡೌಟು ಸರ್. ಒಂದೇ ಒಂದು ಡೌಟು ಅಷ್ಟೇ ಸರ್. ಅದಾದ್ರೂ ಬಂತಲ್ಲ, ಕೇಳಪ್ಪ. ನೀವು ಲೈಫ್ ನಲ್ಲಿ ಯಾರನ್ನಾದ್ರೂ ಲವ್ ಮಾಡಿದೀರಾ? ಹೇಳಿ ಸರ್. ಲೇ, ಅದು ಭೂತ ಕಾಲದ ಲವ್ ಸ್ಟೋರಿ ಕಣೋ. ಈ ಭೌತ ಶಾಸ್ತ್ರದ ಪೀರಿಯಡ್ ಎಲ್ಲ ಅದನ್ನ ನೆನ್ಪು ಮಾಡಿ ಯಾಕೋ ನನ್ನ ಮೂಡ್ ಹಾಳು ಮಾಡ್ತೀಯಾ? ಯಾಕೆ ಸರ್, ಏನಾಯ್ತು? ನನ್ನ ಲವ್ ಮಾಡ್ದವಳು ಸತ್ತೋಗ್ಬಿಟ್ಲ ಸರ್. ಮದ್ವೆ ಆಗ್ಬಿಟ್ಲಪ್ಪ. ಓ ಗಾಡ್, ಹಂಗ ಆಗ್ಬಾರ್ದಿತ್ತು. ಯಾರ ಜೊತೆ ಸರ್? ಇನ್ಯಾರ ಜೊತೆ? ನನ್ ಜೊತೆ. ನನ್ನ ಲವ್ ಸ್ಟೋರಿನ ಕೆದಕ್ಬಿಟ್ಟಲೇ, ನನ್ನ ಮೂಡ್ನೆಲ್ಲ
ಪಾಠ ಮಾಡಕ್ಕೆ ಮೂಡಿಲ್ಲ ಇವತ್ತು ನನಗೆ. ಛೇ ನೋಡಿ, ನಾನು ಬಹಳ ಸ್ಟ್ರಿಕ್ಟ್ ಲೆಕ್ಚರರ್. ಬೇರೆ ಉಡಾಫೆ ಲೆಕ್ಚರರ್ಗಳ ತರ ಅಲ್ಲ. ನನಗೆ ಶಿಸ್ತು ತುಂಬಾ ಮುಖ್ಯ. ನನ್ನ ಪಾಠನ ಯಾರಿಗೆ ಕೇಳಕ್ ಇಷ್ಟ ಇಲ್ವೋ ಅವರೆಲ್ಲ ಆಚೆ ಎದ್ದು ಹೋಗ್ತಾ ಇರ್ಬೋದು. ಗ್ರಾವಿಟೇಷನ್, ಎಸ್, ಎಲ್ರು ಹೊರಟೋಗ್ಬಿಟ್ರಾ? ಹ್ಞೂ ಸರ್. ನೀನು ಮಾತ್ರ ಯಾಕಪ್ಪ ಕೂತ್ಕೊಂಡಿದ್ಯಾ? ನನ್ನ ಪಾಠನ ಕೇಳಕ್ಕೆ ಅಷ್ಟೊಂದು ನಿನಗೆ ಆಸಕ್ತಿನ ಇಲ್ಲ ಶಿಸ್ತ? ಎರಡೂ ಅಲ್ಲ ಸರ್. ನೀವು ಹಿಡ್ಕೊಂಡಿದ್ದೀರಲ್ಲ ಬುಕ್ಕು, ಅದು ನಂದು. ಕೊಟ್ರೆ ನಾನು ಹೊರಟೋಯ್ತೀನಿ. ತಗೊಳ. ಅಯ್ಯಯ್ಯೋ, ಹುಡುಗರಿಗೆ ಪಾಠ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆಚೆ ಹೋಗ್ರಿ ಅಂತ ಮಾತ್ರ ಹೇಳಬಾರ್ದು. ನೋಡಿ, ಒಬ್ರು ಇಲ್ಲ. ಇಲ್ಲಿ ನಾನ್ ಮಾತ್ರ ನಿಂತ್ಕೊಂಡು ಏನ್ ಮಾಡ್ಲಿ? ಏನಿದು ಅರ್ಥನೇ ಆಗ್ತಾ ಇಲ್ಲ. ಪಾಕಿಸ್ತಾನದವ್ರು ಏನಾದ್ರು ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ಬಿಟ್ಟವ್ರ? ಏನಪ್ಪ ಕ್ವಶನ್ ಪೇಪರ್ ನ ತಳ್ಕಂಬಳ್ಕ ಹುಡುಕ್ತಾ ಇದ್ಯಾ? ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ಕಣ್ಣೇ ಕಾಣಿಸ್ತಾ ಇಲ್ಲ. ಎಲ್ಲ ಮಂಜ್ ಆಗ್ತಾ ಇದೆ. ಯಾಕೋ ಸರ್? ರಾತ್ರಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಓದ್ದೆ ಸರ್, ಆದ್ರೂ ಕಾಣಿಸ್ತಾ ಇಲ್ವಲ್ಲ. ಎಂತ ಹುಡುಗನಲ್ಲಿ. ವೆರಿ ಗುಡ್ ಅಪ್ಪ, ವೆರಿ ಗುಡ್. ಲೇ, ಈ ಕಾಲದಲ್ಲೂ ಇಂತ ಹುಡುಗರಿದ್ದಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗತ್ತೆ ಕಣೋ. ಈ ಶಿಸ್ತು ನನ್ಗೆ ಬೇಕಾಗಿರೋದು. ಆಮೇಲೆ ಎಲ್ಲಪ್ಪ, ಕಣ್ಣಿಗೆ ಯಾವ ಎಣ್ಣೆ ಬಿಟ್ಕೊಂಡಪ್ಪ? ಎಳ್ಳೆಣ್ಣೆನ ಇಲ್ಲ ಕೈ ಎಣ್ಣೆನ? ಎರಡೂ ಅಲ್ಲ ಸರ್, ಡಾಕ್ಟರ್ ಮಲ್ಯ ಎಣ್ಣೆ. ಮಲ್ಯ ಎಣ್ಣೆನ? ಅದ್ಯಾವ್ದು? ಡಿಲೆಕ್ಸ್ ರಮ್ಮು. ಎಣ್ಣೆ ಹುಡ್ಕೊಂಬಂದ. ಸಾರಿ ಮಾ, ಗಬ್ಬು ವಾಸನೆ. ಸರ್ ಸರ್, ಎಕ್ಸ್ಕ್ಯೂಸ್ ಮೀ, ನಿಮ್ದು ಎರಡು ಇದೆಯಲ್ಲ, ಒಂದು ಕೊಟ್ಬಿಡಿ. ಪೆನ್ನು ತಗೋ. ಕೊಡಲ್ಲ. ಯಾಕೆ ಸರ್? ಅವಂದಾದ್ಮೇಲೆ ತಗೊಂಡ್ ಬರಿ. ಸರ್ ಪ್ಲೀಸ್ ಸರ್. ತಗೊಳ, ಕರೆಕ್ಟ ಬರಿಯೋ. ಥ್ಯಾಂಕ್ ಯು ಸರ್. ಈ ಜನ್ಮದಲ್ಲಿ ನೀನು ಉದಾರ ಆಗಲ್ಲ ಕಣ. ಗೊತ್ತು ಬಿಡಿ. ಬರಿಯೋ. ಓಕೆ ಸರ್. ದೊಡ್ಡಿ ಗುಡಿಯ ದನ ಇದ್ದಂಗವನೆ. ಹಿಂಗೆ ಎಣ್ಣೆ ಹೊಡಿತಾ ಇದೆ, ಎಣ್ಣೆ ಅಂಗಡಿ ಲೆಕ್ಕ ಬರಿಬೇಕಾಗತ್ತೆ. ಎಕ್ಸಾಮ್ ಬರಿಯೋ. ಸೈಲೆನ್ಸ್ ಪ್ಲೀಸ್. ಅಜಯ್ ಸರ್, ಏನಪ್ಪ ಕ್ವಶನ್ ಪೇಪರ್ ನ ಕೈಯಲ್ಲಿ ಇಟ್ಕೊಂಡು ತಲೆ ತುಂಬಾ ಕ್ವಶನ್ಗಳನ್ನ ಓಡಿಸ್ತಾ ಇದೆಯಲ್ಲ? ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ನನ್ನ ಮೈಂಡಲ್ಲಿರೋ ಕ್ವಶನ್ಸ್ಗೆ ಆನ್ಸರ್ ಯಾವಾಗ ಉಳಿಯುತ್ತೋ ಅಂತ ಕಾಯ್ತಾ ಇದ್ದೀನಿ. ಓವರ್ ಆಗಿ ತಲೆ ಕೆಡ್ಸ್ಕೊಂಡ್ಬಿಡ್ಬೇಡ. ಮೊದಲಲ್ಲಿರೋ ಕ್ವಶನ್ ಪೇಪರ್ಗೆ ಆನ್ಸರ್ ಬರಿ, ಆಮೇಲೆ ನಿನ್ ತಲೆಯಲ್ಲಿ ಓಡ್ತಾ ಇರೋ ಕ್ವಶನ್ಗೆ ಆಟೋಮೆಟಿಕ್ ಆಗಿ ಆನ್ಸರ್ ಸಿಗುತ್ತೆ. ಸರ್, ಎಂತ ಐಡಿಯಾ ಕೊಟ್ರಿ ಸರ್. ಬರಿ. ತುಂಬಾ ಸ್ಪಿರಿಟ್ ಬಂದ್ಬಿಟ್ಟಿದೆ. ಬಿಚ್ಚಾಕೊಂಡಲ್ಲ ಬರಿಬೇಡಪ್ಪ. ಪಕ್ಕದಲ್ಲಿ ಹೆಣ್ಮಕ್ಳು ಇದ್ದಾರೆ, ಮುಚ್ಕೊಂಡು ಕ್ವಶನ್ ಪೇಪರ್ಗೆ ಆನ್ಸರ್ ಕರೆಕ್ಟ್ ಬರಿ 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 ಬರಿ. ಎಂತೆಂತ ಸ್ಟೂಡೆಂಟ್ಗಳು ಸಿಗ್ತಾರಪ್ಪ. ಸರ್, ಯಾಕಲ್ಲ ಎಕ್ಸಾಮ್ ಒಂದು ಅರ್ಧ ಗಂಟೆ ಆಗ್ಲಿಲ್ಲ? ಹುಚ್ಚಾಗಿಚ್ಚ ಬಂದ? ಇಲ್ಲ ಸರ್, ಮುಗಿತ್ ಸರ್. ಬರ್ದು ಬಿಟ್ಟ? ಹೌದು ಸರ್. ಇಲ್ಲ, ಇಷ್ಟು ಬೇಗ? ಹ್ಞೂ ಸರ್. ಉಪೇಂದ್ರ ಫ್ಯಾನ್? ಶಿಸ್ತು. ಇದಾನೋ ಬರೀ ಕ್ವಶನ್ ಇದೆಯಲ್ಲ, ಆನ್ಸರ್ ಇಲ್ಲ. ಸರ್, ಕ್ವಶನ್ ಅಲ್ಲಿ ಈಸಿ ಇತ್ತಲ್ಲ, ಕರೆಕ್ಷನ್ ಮಾಡ್ಬೇಕಾದ್ರೆ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಖಾಲಿ ಬಿಟ್ಟಿದ್ದೀನಿ. ಕರೆಕ್ಷನ್ ಮಾಡ್ಬೇಕಾದ್ರೆ ಉತ್ತರ ಬರ್ದು ಬಿಟ್ಟ ಜಾಗ ತುಂಬಿ ಮಾರ್ಕ್ಸ್ ಕೊಟ್ಬಿಡಿ ಸರ್. ಸರ್, ಪಾಸಿಂಗ್ ಮಾರ್ಕ್ಸ್ ಹಾಕದ್ ಮಾತ್ರ ಮರಿಬೇಡಿ ಸರ್. ಬರ್ಲಾ ಸರ್? ಗುರು ಏನ್ ಮಹಾ. ಇವರೆಲ್ಲ ಉದ್ದಾರ ಆಗ್ತಾರ? ಅಲ್ಲ, ಕಾಲೇಜಲ್ಲಿ ಎಕ್ಸಾಮ್ಗೆ ಕ್ವಶನ್ಗೆ ಆನ್ಸರ್ ಬರಿಬೇಕಾಗಿರೋನು ಇವನ ಇಲ್ಲ ನಾನು? ನಿಮ್ಮಪ್ಪ ಪೊಲೀಸ್ ಆದ್ನ ಒಳ್ಳೇದು. ಮರಿ ಕಟ್ಸಿ ಊರಿಗೆಲ್ಲ ಒಳ್ಳೆ ಊಟ ಹಾಕ್ಸ್ಬಿಡು. ಯಾವಾಗ್ಲೂ ಕಡಿಯೋದ್ರಲ್ಲಿ ಸರಿ, ಇರ್ತಾನಲ್ಲಪ್ಪ. ನೀ ಬಾ ಇಲ್ಲಿ. ಸೂಪರ್ ನ್ಯೂಸ್. ಏನ್ ಬಾವಾ, ಯಾಕೋ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಏನಿಲ್ಲ ಬಾಬಾ, ನನ್ನ ಫ್ರೆಂಡ್ ಒಬ್ಬ ಇದ್ದ, ಆಕ್ಟಿಂಗ್ ಹುಚ್ಚು. ಯಾರೋ ಲವರ್ಸ್ಗೆ ಹೆಲ್ಪ್ ಮಾಡ್ಬೇಕು ಅಂತ ತಂದೆ ಗೆಟಪ್ ಹಾಕೊಂಡು ಹುಡುಗಿ ಮನೆಗೆ ಹೋಗವನೆ. ಆ ಹುಡುಗಿ ಕಡೆಯವರು ಬಳ್ಳಾರಿಯವರಂತೆ. ಆ ಮನೇಲಿ ಬಾಂಬ್ನ ಮಕ್ಕಳು ಫುಟ್ಬಾಲ್ ಆಡ್ದಂಗ ಆಡ್ತಾ ಇರ್ತವಂತೆ. ಅಕಸ್ಮಾತ್ ಇವ್ನು ಮಾಡ್ತಿರೋದು ನಾಟಕ, ಅವ್ನ ವೇಷ ಎಲ್ಲ ಬಯಲಾದ್ರೆ ಏನ್ ಗತಿ ಬಾಬಾ? ಕತ್ತರಿಸ್ತಾರೆ ಅಂದೆ. ಕತ್ತರಿಸಿ ಬಿಸಾಕ್ಬೇಕು ಅವನ್ನ. ನಮ್ ಕಡೆಲ್ಲ ಹಂಗ್ ಮಾಡಲ್ಲ ಬಾಬಾ. ಏನಾದ್ರು ತಪ್ಪು ಮಾಡಿದ್ರೆ ಕರ್ದು ತಲೆ ಸವರಿ ಊಟ ಹಾಕಿ, ಇನ್ಮೇಲೆ ಹಂಗ್ ಮಾಡಬೇಡಪ್ಪ, ಕಿದ್ದಕ್ಕೋ ಮರಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇದೇನು ಸಿನಿಮಾ ಡ್ರಾಮಾನ ತಲೆ ಸವರೋಕೆ? ಅವನ್ ನಮ್ ಕೈಗೆ ಸಿಕ್ಕಾಕೊಂಡ್ರೆ ಕೈ ಕಾಲ್ ಕತ್ತರಿಸಿ ತಲೆನ ತೆಂಗಿನಕಾಯಿ ಕೊಚ್ಚದಂಗೆ ಕೊಚ್ಚಿ ಗಡಗಡ ಅಂತ ರಕ್ತ ಕುಡಿದು ಬಿಡ್ತೀನಿ. ಹಂಗ ನೀವು ಬಿಡಪ್ಪ, ರಕ್ತ ನೀರು ಎರಡು ಒಂದೇ ನಿಮ್ಗೆ. ಬಾವಾ, ವೇಷ ಹಾಕೋದು ಒಂದೇ, ವೇಷತನ ಮಾಡೋದು ಒಂದೇ. ಬಿಡ್ಬಿಡ್ ಬಾವಾ ಮುಟ್ಟಾಳನ ಸ್ನೇಹನ. ಕರೆಕ್ಟ್ ಆಗಿ ಹೇಳಿದೆ ಬಾಬಾ. ಮುಟ್ಟಾಳ ಅವನು, ಮುಟ್ಟಾಳ.
ಏನ್ ಮಾಡ್ತೀಯಾ? ಆಕ್ಟಿಂಗ್ ಮಾಡೋ ಹುಚ್ಚು ಲೈವ್ ಕ್ಯಾರೆಕ್ಟರ್ ಸಿಕ್ತಂತ ಲೈಫ್ ನ ಹಾಳು ಮಾಡ್ಕೊಂಡ್ಬಿಟ್ಟವನಿ. ಇವತ್ತು ರಾತ್ರಿ ಅವನಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಹೆಂಗಾದ್ರೂ ಮಾಡಿ ಈ ಜಾಗದಿಂದ ಎಸ್ಕೇಪ್ ಆಗ್ಬಿಡು ಅಂತ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ರಾ ಬಾವ? ನಿಧಾನ ಬನ್ನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೊರಟಿದ್ದೀರಾ? ಅದು ಆಫೀಸಿಂದ ಅರ್ಜೆಂಟ್ ಆಗಿ ಫೋನ್ ಮಾಡ್ತು, ನಾನು ಹೋಗ್ಬೇಕು. ಏನೋ ಬೇಜಾರಾಗಿದ್ದೀರಲ್ಲ? ನಿಮ್ ಫ್ರೆಂಡ್ ಸೂರಪ್ಪ ಏನಾದ್ರು ಅಂದನ ಹೇಳಿ ಕತ್ತರಿಸಾಕ್ಬಿಡ್ತೀನಿ ನನ್ನ ಮಗನ್ನ. ಯಾಕಯ್ಯ ಕತ್ತರಿಸ್ತೀನಿ ಅಂತ ಅದನ್ನೇ ರಿಪೀಟ್ ಮಾಡಿ ಭಯ ಬೀಳಿಸ್ತೀಯಾ? ಅದಿರ್ಲಿ, ನೀವು ಹೊರಟಿರೋದು ನಿಮ್ ಮಗನಿಗೆ ಗೊತ್ತಾ? ಗೊತ್ತಾದ್ರೆ ಎಲ್ಲಿ ಹೋಗಕ್ ಬಿಡ್ತಾನ ಅವನು? ಅವನಿಗೆ ನಾನು ಲಾಲಿಪಾಪ್ ಅಲ್ವಾ? ಎಲ್ಲಿ ಹೋಗ್ತಾ ಇದ್ದೀರಾ ಡಾಡಾ? ನಿನ್ಗಾಕೋ ಅದಕ್ಕೆ ಮಕ್ಕಳಿಗೆ ಲಾಲಿಪಾಪ್ ಕೊಡಿಸಬಾರ್ದು ಅನ್ನೋದು. ಬನ್ನಿ ಡಾಡಾ, ನಾನ್ ನಿಮ್ಗೆ ದುಡ್ಡು ಕುಡಿಸ್ತೀನಿ. ನಾನ್ ಬರಲ್ಲ. ಬನ್ನಿ ಡಾಡಾ. ಅಯ್ಯೋ ಅಳಿಮೆಯ ಡ್ಯಾಡಿಗೆ ಕೋಪ ಬಂದಿರೋ ಹಾಗಿದೆ, ರೂಮು ಕರ್ಕೊಂಡು ಹೋಗಿ ಪಾಪ ಸಮಾಧಾನ. ರೂಮ್ ಯಾಕೆ ಬೇಕಾಗಿಲ್ಲ, ಇಲ್ಲೇ ಸಮಾಧಾನ ಮಾಡ್ಲಿ. ಬನ್ನಿ ಡಾಡಾ. ನಾನ್ ಬರಲ್ಲಪ್ಪ. ಬನ್ನಿ ಡಾಡಾ. ಬನ್ನಿ ಡಾಡಾ. ಅಳಿಮಯ್ಯ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳು, ಇನ್ನೊಂದ್ಸಲ ಕೇಳ್ದೆ ಹೋಗೋ ಆಲೋಚನೆ ಬರಬಾರ್ದು. 2 minutes. ಓಕೆ. ಬನ್ನಿ ಡಾಡಾ. ಬಂದೆ. ಇದನ್ ಬಿಟ್ಟು ಬೇರೆ ಐಡಿಯಾನೇ ಇಲ್ಲಲ್ಲ? ಇಲ್ಲ ಡಾಡಾ, ಅಪ್ಪ ಮಗ ಅಂದ್ರೆ ಹೀಗಿರ್ಬೇಕು. ಏನ್ ಪ್ರೀತಿ ವಾತ್ಸಲ್ಯ. ಟಾಮ್ ಅಂಡ್ ಜೆರ್ರಿ ಕಾರ್ಟೂನ್ ಇನ್ನೊಂದ್ಸಲ ಹಾಕ್ಲಾ ಮಗನೇ? ಬಹಳ ಬೇಗನೆ ಬುದ್ಧಿ ಹೇಳ್ದಂಗಿದೆ. ಎಲ್ಲಿ ಬೇಗ ಬುದ್ಧಿ ಹೇಳ್ದ ಸಾರ್? ಹಂಪೆನೆ ಹಾಳು ಮಾಡೋಷ್ಟು ಟೈಮ್ ತಗೊಂಡವನೆ. ಕಂದ, ಇನ್ಮೇಲೆ ನೀನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಓಕೆ? ಅಳಿಮೆಯ ಯಾವ್ದಕ್ಕೂ ನಿಮ್ಮ ಅಪ್ಪನ್ನ ನಿನ್ ಪಕ್ಕದಲ್ಲೇ ಮಲಗಿಸ್ಕೊ. ಸರಿ ಸರ್. ಬಾ ನಡಿಯಪ್ಪ, ಹೊಡ್ಕೋ.